ಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿದೇಶಚಂದ್ರಮಾಃ ಅಸ್ಮದ್ಗುರುಸಮಾರಂಭಾಂ ಏಕಾಚತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ನಮ್ಮ ರಾಮಾಯಣದ ಉತ್ತರಕಾಂಡದಲ್ಲಿ ಭಗವಂತನ ಅವತಾರಕ್ಕೆ, ಭೂಭಾರ ಹರಣಕ್ಕೆ ಕಾರಣೀಕರ್ತನಾಗಿರ್ತಕ್ಕಂತಹ ದುಷ್ಟಶಕ್ತಿಗಳಲ್ಲೇನೇ ಅಗ್ರೇಸರ ರಾವಣ, ಇವರೆಲ್ಲರಲ್ಲಿಯೂ ಒಂದು ವಿಶಿಷ್ಟವಾಗಿರತಕ್ಕಂತಹ ಶಕ್ತಿ ಇತ್ತು. ಆ ಶಕ್ತಿಯನ್ನು ದಮನ ಮಾಡಲಿಕ್ಕೆ ವಿಷ್ಣುವೇ ಬರಬೇಕು. ಯಾಕೆ? ಬ್ರಹ್ಮರುದ್ರಾದಿಗಳು ಮುಖ್ಯ ದೇವತೆಗಳು ಮೂರು ಪ್ರಸಿದ್ಧರು, ಬ್ರಹ್ಮ ವಿಷ್ಣು ಮಹೇಶ. ಈ ಮೂರರಲ್ಲಿ ಬ್ರಹ್ಮದೇವರು ರುದ್ರದೇವರು ರಾವಣನಿಗೆ ವರ ಕೊಟ್ಬಿಟ್ಟಿರು, ನೀವು ಮರಣ ಬರೋದು ಬೇಡ. ಹೀಗಾಗಿ ಅವನಂಕ ಕೊಲ್ಲೋ ಹಂಗಿದೆ ಇಲ್ಲ. ಇನ್ನು ಯಾರು ಕೊಲ್ಲಬೇಕು ಇವನನ್ನು? ಬ್ರಹ್ಮರುದ್ರಾದಿಗಳಕ್ಕಿಂತ ಉತ್ತಮರಿರಬೇಕು. ಹೈಯರ್ ಆಫೀಸರದು ಆರ್ಡ್ರವನ್ನು ಕೆಳಗಿನ ಆಫೀಸರು ಮೀರ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಕೆಳಗಿನ ಆಫೀಸರ್ಸ್ ಏನಾದರೂ ಆರ್ಡರ್ ಮಾಡಿದ್ರು ಅಂದರೆ ಅದು ಹೈಯರ್ ಅಥಾರಿಟಿ ಅದನ್ನು ಡಿನೈ ಮಾಡ್ತಾರೆ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಉತ್ತಮ ಯಾರು? ವಿಷ್ಣು. ಬ್ರಹ್ಮರುದ್ರಾದಿಗಳು ಕೊಟ್ಟ ವರವನ್ನು ಸುಳ್ಳು ಮಾಡಬೇಕಾದ್ರೆ ಅವನಿಗಿಂತ ಉತ್ತಮದೇ ಬೇಕು. ಇಂದ್ರ, ವರುಣ, ರುದ್ರ ಇತ್ಯಾದಿಗಳು ಮಾಡಲಿಕ್ಕೆ ಬರಂಗಿಲ್ಲ. ಅದಕ್ಕಾಗಿ ವಿಷ್ಣು ಬರಬೇಕು. ನೋಡಿರಿ, ವಿಷ್ಣು ಪರಮಾತ್ಮನಂಥ ಮಹಾನು ಸರ್ವೋತ್ತಮ ದೇವತಾ ಇಲ್ಲಿ ಭೂಮಿಯಲ್ಲಿ ಅವತಾರ ಮಾಡಬೇಕಾದ್ರೆ ಕೇವಲ ರಾವಣನ ಸಂಹಾರಕ್ಕಾಗಿ ಬಂದಿಲ್ಲ. ನಾವು ಹೋಗ್ತೀವಿ, ಮತ್ಯಾವತಾರ ಯಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋ. ಬರೀ ರಾಕ್ಷಸ ಸಂಹಾರ ಮಾಡಲಿಕ್ಕೆ ಪರಮಾತ್ಮನ ಅವತಾರ ಮಾಡಲಿಕ್ಕೆ ಅಲ್ಲೇ ಕೂತ್ ಮಾಡ್ಬೋದಾಗಿತ್ತು. ಒಂದು ಬಟನ್ ಒತ್ಬಿಟ್ರೆ ಹೆಂಗೆ ಅನುಭವ ಬರ್ತಾವ, ಹಾಗೆ ದೇವರು ಅಲ್ಲೇ ಕೂತ್ ಮಾಡಿದ್ರೆ ಘಟಕಂತಿದ್ದ. ಆದರೆ ದೇವರು ಮನುಷ್ಯರಾಗಿ ಹೇಗೆ ಬಾಳಬೇಕು, ಒಬ್ಬ ಆದರ್ಶ ಅಣ್ಣನಾಗಿ, ಆದರ್ಶ ತಮ್ಮನಾಗಿ, ಆದರ್ಶ ಹೆಂಡತಿಯಾಗಿ, ಆದರ್ಶ ಗಂಡನಾಗಿ, ಆದರ್ಶ ರಾಜನಾಗಿ, ಭಿನ್ನ ಭಿನ್ನವಾದಂಥ ನಮ್ಮ ಜೀವನದ ಅನೇಕ ಮುಖಗಳನ್ನು ಸ್ವಯಂ ರಾಮಚಂದ್ರ ದೇವರೇ ತಾವೇ ತಾವು ತಮ್ಮ ಸುತ್ತನ ಪರಿವಾರದಿಂದ ಜಗತ್ತಿಗೆ ಮನುಷ್ಯರಂದ್ರೆ ಹಿಂಗಿರಬೇಕು, ಪರಿಪೂರ್ಣ ಮಾನವರು ಹಿಂಗಿರಬೇಕು, ಆದರ್ಶ ಗುಣಗಳಿಂದಿರಬೇಕು. ಈ ಆದರ್ಶ ಗುಣಗಳು ಬರುವುದು ಉಪದೇಶದಿಂದ ಬರಂಗಿಲ್ಲ, ಸ್ವಯಂ ನಾವೇ ಮಾಡಬೇಕು. ಮನೆಯೊಳಗೆ ತಂದೆ ತಾಯಿಗಳು ಪ್ರಾತಃ ಕಾಲ ಬೇಗನೆ ಎದ್ದು ಹೆಣ್ಮಕ್ಳು ರಂಗೋಲಿ ಹಾಕೋದು, ಇದು ಮಾಡೋದು, ಪ್ರಾತಃ ಕಾಲ ಸ್ನಾನ ಮಾಡೋದು, ತಂದೆ ಇದರಿಂದ ಏನಾಗ್ತದೆ ಅಂದರೆ ಮಕ್ಕಳು ತಾವೇ ಮಾಡಬೇಕು. ಇವ್ರು ಏನೋ ಮಾಡಲಾರ್ದೇ ಎದ್ದು ಕೂಡಲೇ ನೀನು ಹೇಳ್ದ ರೆಡ್ ಕಾಫಿ ಅಂತ ಆ ಹುಡುಗರು ಕೆಟ್ಟು ಹೋಗ್ಬಿಡ್ತಾವೆ. ಇವತ್ತು ನಮ್ಮ ಸಮಾಜದ ಒಳಗೆ ಕುಟುಂಬಗಳಲ್ಲಿ ಧರ್ಮ ಹಾಳಾಗಲಿಕ್ಕೆ ಅವಾಪೇ ಕಾರಣ. ಮುಖ್ಯವಾಗಿ ಯಾವಾಗ ಅವಾಪ ಚಲೋ ಇದ್ರೂ ಮಕ್ಕಳು ಕೆಟ್ಟಿರ್ತಾರೆ. ಇಲ್ಲಿ ಅವನು ಅಪವಾದಗಳು ಪ್ರಾಯ ಮನೆ ಒಳಗೆ ತಂದೆ ತಾಯಿಗಳು ಆಗಾಗ್ಗೆ ಮಕ್ಕಳಿಗೆ ಮೊದಲೇದು ನಮ್ಮ ಬ್ರಾಹ್ಮಣ್ಯ ಸಂಸ್ಕಾರ ಉಳಿಬೇಕಾದ್ರೆ ಸ್ವಯಂ ತಂದೆ ತಾಯಿಗಳು ಧರ್ಮ ಮಾಡಬೇಕು, ಅಧಿಕಾರ ಹುಡ್ತದೆ. ತಂದೆ ಸಂಜ್ಞಾನ ಮಾಡಬೇಕು, ದಿನ ಪ್ರಾಣ ಹೋದರೂ ಮಾಡಬೇಕು. ಮುಂದೇನದು ದೇವತಾ ಪೂಜಾ, ಅಲ್ಲಿ ಹಬ್ಬ ಹರಿದಿನಗಳು, ಅದಕ್ಕೆಲ್ಲ ಮಕ್ಕಳು ಇನ್ವಾಲ್ವ್ಮೆಂಟ್ ಮಾಡಬೇಕಾದ್ರೆ ಮಕ್ಕಳನ್ನ ನೀವು ಆರಾಮ್ ತಿರುಗಾಡಕ್ಕೆ ಹೋಗಿ ಊಟ ಮಾಡಿ ಹೋದ್ರೆ ಹಾಗೆ ಮಾಡ್ತಾವೆ. ಇಲ್ಲ, ಮನೆಯೊಳಗಿಂದ ಪ್ರತಿಯೊಂದಕ್ಕೂ ಅವರನ್ನು ಅದರೊಳಗೆ ಇನ್ವಾಲ್ವ್ಮೆಂಟ್ ಮಾಡ್ತಾರೆ. ಅಂದ್ರೆ ಮಾತ್ರ ಧರ್ಮ ಉಳಿತದ. ನೋಡ್ರಿ, ಸರ್ವೋತ್ತಮನಾದ ಪರಮಾತ್ಮ ಸತ್ಯ ಸಂಕಲ್ಪದಿಂದ ಅಲ್ಲಿ ಕೂತ್ಕೊಂಡೇ ರಾವಣಾದಿಗಳ ಸಾಯಲಿಂದ ಹತ್ತು ಹೋಗ್ಬಿಟ್ಟು ಅಸಾಧ್ಯ ದೇವರಿಗೆ. ಆದರೆ ಸಮಗ್ರ ಮಾನವ ಜನಾಂಗವನ್ನು, ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಅದೇ ಅಲ್ಲ, ಆ ಎಲ್ಲ ಜನರನ್ನು ನಾವು ತೀಡಬೇಕಾದ ಸ್ವಯಂ ನಾವು ಮಾನವರಾಗಿ ಹುಟ್ಟಬೇಕು. ಕಷ್ಟಗಳಲ್ಲಿ ನೋಡಿ ರಾಮ ಸಂಕಲ್ಪ ಮಾಡಿದ್ದ, ಅದು ದೊಡ್ಡ ಒಬ್ಬತ್ತ ರಾಜ
ಹಿಂದಿಲ್ಲ ಮುಂದಿಲ್ಲ ಆಸ್ತಿ ಒಬ್ಬೇ ಅಂಥ ಒಂದು ರಾಜನ ಹುಡುಕ್ಯಾಡಿ ರಾಮಗೆ ಅವತಾರ ಮಾಡಿ ಬರ್ತಿತ್ತು ಇದು ಅವತಾರ ಎಲ್ಲ ಸ್ವತಂತ್ರ ದೊಡ್ಡ ರಾಜ ಒಬ್ಬೇ ಒಬ್ಬ ಮಗ ಮತ್ತು ಯಾರೂ ಇಲ್ಲ ರಾಮ ಒಬ್ಬೇ ಮಗ ತಮ್ಮೆಲ್ಲ ಅಣ್ಣಿಲ್ಲ ಇವನೇ ತಮ್ಮಣ್ಣ ತಮ್ಮಶ್ಚಾಸೋ ಅಣ್ಣಶ್ಚ ತಮ್ಮಣ್ಣ ಹಂಗ ಇವನೇ ತಮ್ಮ ಇವನೇ ಅಣ್ಣ ಅಂಥದ್ದೊಂದು ಮನೆ ಹುಡುಕ್ಯಾಡಿ ರಾಮ ಅವತಾರ ಮಾಡಲಿಕ್ಕೆ ಬರ್ತಿತ್ತು ಇಲ್ಲ ಯಾಕೆ ಮಾಡಲಿ ಅವ ಬುದ್ಧ ತಂದೆ 3 ಹೆಂಡತಿ ಅದರ ಒಳಗೂ ಅವ ಯಾವ ಹೆಂಡತಿನ ಭಾಳ ಪ್ರೀತಿ ಮಾಡ್ದೆ ಅಲ್ಲೇ ಹುಟ್ಟುದು ಆಮೇಲೆ ಕೈಕೇಯಿ 4 ಮಂದಿ ಅಣ್ಣ ತಮ್ಮಂದರು ಮರ ಸಹೋದರರು ಇಲ್ಲೇ ಜಗಳ ಹುಟ್ಟುವುದು ಇಂಥ ಜಗಳ ಹುಟ್ಟಿದಾಗ ಜಗಳನ ಪರಿಹಾರ ಮಾಡಲಿಕ್ಕೆ ರಾಮ ಬರಬೇಕು ಹಾಗಾದರೆ ಆಸ್ತಿ ಇರ್ಬೋದು ರಾಜ್ಯ ಇರ್ಬೋದು ಪ್ರತಿಷ್ಠಾ ಇರ್ಬೋದು ಕೀರ್ತಿ ಇರ್ಬೋದು ಇವುಗಳ ಪರಿಹಾರ ಹೆಂಗೆ ಮಾಡಬೇಕು ಅಂದ್ರೆ ತ್ಯಾಗೋ ಹಿ ಪುರುಷ ಶ್ರೇಷ್ಠ ಹಿರಿಯನಾಗಿರ್ತಕ್ಕಂಥ ವ್ಯಕ್ತಿ ಔದಾರ್ಯ ಮಾಡಿ ಏನು ತ್ಯಾಗ ಗುಣ ಇರಬೇಕು ಏನು ರಾಮದೇವರ ತ್ಯಾಗ ನೋಡಿಬಿಟ್ರೆ ಇಡೀ ಲಕ್ಷಾವಧಿ ಮಂದಿ ರಾಮನ ಸಪೋರ್ಟ್ನಾಗಿದ್ದರು ನೀನೇ ರಾಜ ಆಗಬೇಕು ಮತ್ತು ಯಾರೂ ಇಲ್ಲ ಕೈ ಬರಲಿ ಹೊರಗೆ 29 ಹೊಡೆದು ಬಿಡ್ತೀವಿ ಇಷ್ಟೆಲ್ಲ ಅಬ್ಸಲ್ಯೂಟ್ ಮೆಜಾರಿಟಿ ಅಂತಾರಲ್ಲ ಪೂರ್ಣ ಜಗತ್ತೇ ಅವನ ಹಿಂದಿದ್ದರೂ ಇಲ್ಲ ನಮ್ಮ ತಾಯಿ ನಮ್ಮ ತಂದೆಗೆ ನಾವು ಇದನ್ನು ಹೋಗಬಾರ್ದು ನೋಡಿರಿ ಮತ್ತೊಂದಾಗಿದ್ರೆ ನಾ ಏನು ಮಾಡಿರಿ ಅವ್ವ ಅಪ್ಪ ನನಗೂ ಕೇಳೋ ಇಚ್ಛೆ ಮಂದಿ ಒಂದು ಕೇಳಬೇಕಲ್ಲ ನೋಡಿ ಹಿಂಗೆ ಮಾಡ್ತಾರೆ ನಮಗೂ ಎಲ್ಲ ಏಕಾಸಿ ಮಾಡೋ ಇಚ್ಛೆ ಅದ ಅವ್ವ ಅಪ್ಪ ಮಾಡ್ತಾರೆ ನಾವು ಈ ಮಂದಿ ಒಂದು ಕೇಳಂಗಿರ್ರಿ ಹೋದಾಗ ಏನು ತಗೋ ಅಂತಾರ ತಗೊಳ್ಳಿರ್ತಾರೆ ಮಂದಿಗೆ ಮನಸ್ಸು ಹೆಂಗೆ ಮುರಿತೀರಿ ನೋಡಿ ಏಕಾಸಿ ಮುರಿಬೋದು ಮಂದಿ ಈ ಏಕಾಶಿ ಹೇಳಿದಾಗ ಮತ್ತೆ ಯಾರನೇನಮ್ಮ ಏಕಾಶಿ ಹೇಳಿದಾಗ ಅದು ಸಾಕ್ಷಾತ್ ವಿಷ್ಣು ಪರಮಾತ್ಮ ದೇವರ ಮಾತು ಮುರಿದು ಮಂದಿ ಮಾತು ಇದು ಮಾಡಿ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾವುದೇ ವ್ಯಕ್ತಿ ಇದ್ದರೂ ಕೂಡ ಅವರ ಮಾತು ಕೇಳಬಾರದು ಪಿತಾ ನ ಸಸ್ಯ ಜನನೀ ನ ಸಸ್ಯ ಗುರುರ್ನ ಸಸ್ಯ ಸ್ವಜನೋನ ಭಾಗವತ್ ಹೇಳ್ತದ ಕೃಷ್ಣನಾಮಕ ಪರಮಾತ್ಮ ಸ್ನಾನ ಸಂಧ್ಯಾ ಏಕಾದಶಾದಿ ಉಪವಾಸ ಸಾಲಿಗ್ರಾಮ ತೀರ್ಥ ಅದ ಪ್ರವಚನ ಇದಕ್ಕೆ ತಂದೆ ತಾಯಿಗಳ ಅಡ್ಡಿ ಬಂದರೂ ಅವರನ್ನು ಸರಿಸಿ ಅದು ಮಾಡಬೇಕು ತಂದೆನೇ ಅಲ್ಲ ಧರ್ಮದ ವಿರುದ್ಧವಾಗಿ ಅಲ್ಲೋ ಅವ್ವ ಅಪ್ಪನ ಮಾತು ಕೇಳಿದ್ರು ಹೌದ್ರಿ ಅವ್ವ ಅಪ್ಪನ ಮಾತು ಶಾಸ್ತ್ರ ಹೇಳ್ತಾರೆ ಅದೇ ಶಾಸ್ತ್ರ ಇದನ್ನು ಹೇಳ್ಯಾರ ಪ್ರಹ್ಲಾದರಾಜರು ಹೇಳ್ತಾರೆ ಗುರುಕ್ತಮಪಿ ನಗ್ರಾಹ್ಯಂ ಅನರ್ಥೇ ಅರ್ಥಕಲ್ಪ ನಮಗಿಂತ ಹಿರಿಯರು ದೊಡ್ಡವರು ಧರ್ಮದ ವಿರುದ್ಧ ಹೇಳಿಕತ್ತರು ಅಂತಂದ್ರೆ ಅವರ ಮಾತವನ್ನು ಸ್ವೀಕಾರ ಆ ವಿಷಯಕ್ಕೆ ಅಷ್ಟೇ ಅನ್ನ ಪೋಷಣ ಮಾಡಿರಿ ಅವ್ವ ಅಪ್ಪ ಹೆಂಗೆ ಇರ್ಕೊಳ್ಳಿ ಮಾಡಿರಿ ಆದರೆ ಧರ್ಮದ ವಿರುದ್ಧವಾಗಿ ಮಾತಾಡಲಿಕ್ಕತ್ತರು ನೋ ಕಾಂಪ್ರಮೈಸ್ ಆದ್ದರಿಂದ ರಾಮಚಂದ್ರ ದೇವರು ನೋಡ್ರಿ ತಂದೆ ತಾಯಿಗಳ ಮಾತವನ್ನೂ ಕೇಳಿದ್ರು ರಾಜ್ಯವನ್ನೂ ಪರಿತ್ಯಾಗ ಮಾಡಿದರು ಎಲ್ಲಿ ರಾಮದೇವ ಅರಣ್ಯಕ್ಕೆ ಹೋದರೂ ಅಲ್ಲಿರ್ತಕ್ಕಂಥ ದುಷ್ಟ ದಮನ ಮಾಡಿ ನೋಡಿ ಅಲ್ಲಿ ಖಾಲಿ ಕೂಡಲಿಲ್ಲ ಅದೇ ನಾವೇ ರಾಜೇ ಬಿಟ್ಟು ಬಂದ್ವಿ ಆರಾಮ್ ನಮಗೇನಪ್ಪ ಇಲ್ಲ ಜವಾಬ್ದಾರಿ ತೊಗೊಂಡು ಅಲ್ಲಿಯೂ ಇಂಥ ರಾವಣ ಕುಂಭಕರ್ಣಾದಿಗಳ ದೂತರಿದ್ರಲ್ಲೆಲ್ಲ ರಾವಣ ಏನು ಮಾಡಿದ್ದ ಅಂದ್ರೆ ದಂಡಕಾರಣ್ಯದೊಳಗೆ ತಂದೊಂದು ಮಿಲ್ಟ್ರಿ ಇಟ್ಟಿದ್ದು ಹೆಂಗೆ ಅಮೇರಿಕಾದ ಇಟ್ಟಾರೆ ಎಲ್ಲ ಕಡೆ ಮಿಲ್ಟ್ರಿ ಹಂಗೆ ಆಮೇಲೆ ರಾವಣ ಭಾರತ ದೇಶದ ಬೇರೆ ಬೇರೆ ಜಾಗದಾಗ ಮಿಲ್ಟ್ರಿ ಇಟ್ಟಿದ್ದ ದಂಡಕಾರಣದಾಗ ಅವ್ನು ಮಿಲ್ಟ್ರಿ ಇತ್ತು ಈಗ ಅದರೊಳಗೆ ಇವರಿದ್ದು ಕರದೂಷಣರು ಏನು ಅಲ್ಲಿ ಯಾರಾದರೂ ಅವ ಏನು ಅಲ್ಲಿ ಯಾರಾದರೂ ಋಷಿಗಳು ಮುನಿಗಳು ತಪಸ್ಸು ಮಾಡ್ತಾರೆ ಕೇಳಿಸ್ಬೇಕು ಅದಕ್ಕೆ ಮಿಲ್ಟ್ರಿ ಇಟ್ಟಿದ್ದ ನಾವು ಯಾರು ಧರ್ಮ ಕರ್ಮ ಮಾಡಬಾರ್ದು ಇಂತಹ ದುಷ್ಟರ ರಾಜ್ಯ ಬೆಳೆದು ನಿಂತಾಗ ಅದನ್ನು ದಮನ ಮಾಡಲಿಕ್ಕೆ ರಾಮ ಸ್ವಯಂ ತಾನೇ ಹೋಗಬೇಕಾಯಿತು ನೋಡಿ ಇದು ಮರ್ತ್ಯಾವತ ಅಂದರೆ ಬರೀ ನಾವು ಆರ್ಡರ್ ಮಾಡ್ಕೊಂಡು ಕೂತ್ರೆ ನಡೆಯಂಗಿಲ್ಲ ಸ್ವಯಂ ನಾವು ಅಲ್ಲಿ ಹೋಗ್ಬೇಕು ನಾವು ಅದರ ಭಾಗವಹಿಸ್ಬೇಕು ಯಾವುದೇ ಸಮಸ್ಯೆ ನಾವು ಮನೆಯಾಗ ಕೂತು ಬಗೆಹರಿಸಿ ಬರೋಂಗಿಲ್ಲ ಸಣ್ಣ ಪುಟ್ಟ ಮಾಡ್ರಿ ಏನೇ ಸ್ವಯಂ ನಾವು ಅದರ ಭಾಗವಹಿಸಿ ಇದು ಹೆಜ್ಜೆ ಹೆಜ್ಜೆಗೂ ರಾಮದೇವರು ತಮ್ಮ ಆಚರಣೆಗಳ ಮೂಲಕವಾಗಿ ನಿಮಗೆ ಹೇಳಿದ ಸಂದೇಶ ಹಾಗೆ ಇಂಥ ರಾವಣನಂತಹ ಅದ್ಭುತವಾದಂತಹ ಪರಾಕ್ರಮಿ ವ್ಯಕ್ತಿಯನ್ನು ರಾಮದೇವರು ಯಾಕೆ ಅವತಾರ ಮಾಡಬೇಕಾದ್ರೆ ಹಾಗಾದ್ರೆ ಈ ಎಂಥವ ರಾವಣ ಇವನ ಹಿಂದೆ ಎಷ್ಟು ಬರ ಇತ್ತು
ನಮ್ಮ ರುದ್ರಾದಿಗಳ ವರ ಕೊಟ್ಬಿಟ್ಟಿದ್ರು ನಮಗೆ. ಇನ್ನು ನೀವು ಕೇಳಿದ್ರಿ, ಕೈಲಾಸ ಪರ್ವತವನ್ನೇ ಅಳಿಯಾಡ್ಬಿಟ್ಟು ಅಂತ ರಾವಣ ಕುಂಭತಾನ ಮಾಡಿ ಮಹಾದೇವರ ಅವನಿಗೆ ಶಿಕ್ಷಣ ಕೊಟ್ಟರು, ತಪಸ್ಸು ಮಾಡಿದ, ವರನೂ ಕೊಟ್ಟರು, ಎರಡೂ ಆಯಿತು. ಆಗ ನಂದೀಶ್ವರನ ಜೊತೆಗೆ ಕೇದಾರನಾಥದಿಂದ ಹೇಳಿದರು, ರಾವಣ ಮರುತ್ ರಾಜನ ಕಡೆಗೆ ಹೋದ. ಮರುದ್ ರಾಜ ಅಂದ್ರೆ ಆ ಕಾಲಕ್ಕೆ ಅದ್ಭುತ ದೊಡ್ಡ ಚಕ್ರವರ್ತಿ ರಾಜ. ಅಂಥ ರಾಜಾಜರಾಜ ಅದ್ಭುತ ಯಜ್ಞ ಮಾಡ್ತಿದ್ದ, ಸಂವರ್ತಕ ಅಂತ ಅವನು ಪುರೋಹಿತ, ಬೃಹಸ್ಪತ್ಯಾಚಾರ ತಮ್ಮ ಸಂವರ್ತಕ. ಅಂಥ ಮಾಡಿ ಯುದ್ಧಕ್ಕೆ ಕರೀತಾನಂತ. ಅವ ಪೂರ್ಣಾದಾಕಲು ನಿಂತಾನ, ಯುದ್ಧಕ್ಕೆ ಬಾರ ಆಯ್ತಂತ ಹೇಳಿ ಪೂರ್ಣಾದಿ ತಟ್ಟಿ ಕೆಳಗಿಟ್ಟು ಯುದ್ಧಕ್ಕೆ ಹೊಂಟವ. ಅವ ಪುರೋಹಿತರಂದ್ರು, ಸ್ವಾಮಿ ನೀವು ಈ ಯಜ್ಞವನ್ನು ಮಾಡುವ ವೇಳ್ಯಾಕ ಸಂಕಲ್ಪ ಮಾಡಿರಿ, ಯಜ್ಞ ಮುಗಿಯೋ ತನಕ ನಾನು ಯಾರ ಒಟ್ಟಿಗೆ ಮಾತಾಡೋಂಗಿಲ್ಲ, ಯಜ್ಞ ಮುಗಿಯೋ ತನಕ ನಾನು ಹಿಂಸಾಕರ್ಮ ಮಾಡೋಂಗಿಲ್ಲ, ವಾಕ್ಯತೋ ಭವೇ. ಅದಕ್ಕೆ ನೀವು ಯಜ್ಞ ಬಿಟ್ಟು ಹೋಗ್ಲಿಕ್ಕೆ ಇದೇ ಕೊಡೋದು ವಿಚಾರ ಮಾಡಿದ. ಒಂದು ಕಡೆಗೆ ರಾವಣ ಆಹ್ವಾನ ಮಾಡ್ಯಾನ ಯುದ್ಧಕ್ಕೆ, ಇನ್ನೊಂದು ಕಡೆಗೆ ಪುರೋಹಿತರು ಯಾರು ಕೇಳಬೇಕು. ಹಾಂ, ಪ್ರಜೆಗಳಿಗೆ ತೊಂದರೆ ಆಗಿತ್ತು, ಹೋಗಿ ಪ್ರಜೆಗಳಿಗೆ ತೊಂದರೆ ಅಲ್ಲ, ಅದು ಪ್ರತಿಷ್ಠಾ ಯುದ್ಧ. ಪ್ರತಿಷ್ಠಾ ಯುದ್ಧ ಅದಕ್ಕೇನು ಮಾಡಿದವ, ಗುರುಗಳೇ ನಿಮ್ಮಂತೆ ಕೇಳ್ತನು ಅಂತೇಳಿ ಅವರು ಖಡ್ಡಿಗೆ ಯತ್ನ ಕೆಳಗೆ ಹೋಗಿದ್ರು. ಆ ರಾವಣ ತಿಳ್ಕೊಂಡ್ಬಿಟ್ಟ, ಅಂತೂ ನನಗೆ ಸೋತಾನ ಅಂತೇಳಿ ಹೊರಗೆ ಕರ್ಕೊತ್ರಿಗಾಡಿ. ನೋಡ್ರಿ, ಮರುತರಾಜನ ಭಾಳ ಅಂತಿದ್ರಿ, ನಾ ಹೋದ ಕೂಡಲೇ ಎತ್ತಿದ ಕೆಟ್ಟ ಕೆಳಗೆ ಹೋಗದ ಹೆಂಗಿದ್ದಾನೆ ರಾವಣ. ಮಂತ್ರಿಗಳಂದ್ರೆ ಹಂಗೆ ಹೋಗ್ತಿದ್ರಿ, ಗುರುಗಳು ಹೇಳಂತ ಹೋಗದ, ಅವೆಲ್ಲ ಹೇಳಬೇಡ ಹೋದ್ರು. ಆವಾಗ ಯಾರಾದರೂ ಇನ್ನು ಎಲ್ಲಿ ಹೋಗಬೇಕು ಅಂತ ಕೇಳ್ಕೊಂಡಾಗ ಆವಾಗ ಅನರಣ್ಯ ಅಂತ ರಾಜ. ಅನರಣ್ಯನ ರಾಜಧಾನಿ ಯಾವುದಂತ ಕೇಳಿದ್ರೆ ಅವನ ರಾಜಧಾನಿ ಅಯೋಧ್ಯೆ. ರಾಮನಕ್ಕಿಂತಲೂ ಭಾಳ ಹಿಂದಿನ ಅನರಣ್ಯ. ಅಯೋಧ್ಯಾದೊಳಗೆ ರಾಜ್ಯ ಆತಿದ್ದ. ಸುಗುಪ್ತಾಂ ಅನರಣ್ಯೇನ ಶಕ್ರೇಣ ಅಮರಾವತಿ. ಅಮರಾವತಿ ಪಟ್ಟಣ ಇಂದ್ರದೇವರು ಹೆಂಗೆ ರಕ್ಷಣೆ ಮಾಡ್ತಾರೋ ಹಂಗೆ ರಕ್ಷಣೆ ಮಾಡಿದ್ರು ಆ ಅಯೋಧ್ಯ ಪಟ್ಟಣವನ್ನು. ಆವಾಗ ಯಾರೋ ಹೇಳಿದರು, ಅನರಣ್ಯನೆಂಬುವಂಥ ಚಕ್ರವರ್ತಿ ರಾಜ ಇದ್ದಾನ, ನೀವು ಅವನು ಸೋಲಿಸ್ಬೇಕು ಅಂದ್ರೆ ನೀ ಖರೇ ರಾವಣ. ನೋಡಿ ಅಡ್ರೆಸ್ ತೊಗೊಂಡು ಹುಡುಕ್ಯಾಡಿ ಯುದ್ಧ ಆಡ್ತಿದ್ದ ರಾವಣ. ಅಷ್ಟು ಅವನೊಳಗೆ ಒಂದು ಹುಮ್ಮಸ್ಸು ಅಥವಾ ದರ್ಪ. ಯುದ್ಧಕ್ಕೆ ಕರೆದಂತ ರಾಕ್ಷಸೇಂದ್ರ ಮಥಾಬ್ರವೀ ದೀಯತೆ ದ್ವಂದ್ವ ಯುದ್ಧಂತೆ ಪೂರ್ವಂ ಶುತಾರ್ಥೇನ ನಿಶ್ಚಿತಂ ಸಂವತ್ಬಲಂ. ಅವಾಗ ನಾಗಾನಾಂ ದಶಸಾಹಸ್ರಂ ವಾಜಿನಾಂ ನಿಯುತಂ ತಥಾ 10,000 ಆನಿದ್ದು, ಅಂದರೆ ಅದು ದುಪ್ಪಟ್ಟು ಕುದುರೆಗಳಿದ್ದು ರಥಗಳು. ಇವೆಲ್ಲ ಅನರಣ್ಯನ ಯುದ್ಧದೊಳಗೆ ರಾವಣ ಸೋಲಿಸಿಬಿಟ್ಟ. ಅನರಣ್ಯನ ತೇ ಮಾತ್ಯ ಮಾರೀಚ ಸುಖಧಾರಣಾ. ಅಂದರೆ ರಾವಣ ದೊಡ್ಡ ಶಕ್ತಿಯಾಯುಧವನ್ನು ಒಗೆದವನ ಮೇಲೆ ಭಾರೀ ಪರಾಕ್ರಮಿ ರಾಜ ಕೆಳಗೆ ಬಿದ್ದ. ಆವಾಗ ಸರಾಜ ಪತಿತೋ ಭೂಮು ವಜ್ರದಗ್ಧ ಯವಾರಣ್ಯೆ ಸಾರೋನಿ ಪತಿತ. ಆವಾಗ ರಾಜ ಅಂತ ತಶೈವಂ ಬ್ರವತು ಶಂಕೆ ಪ್ರಸಕ್ತೋ ಭೋಗೇಶು ನ ಶೃಣೋಷಿ ಬಲಂ ಮಮ. ಅದರನ್ನೇ ಹೇಳ್ದ, ನನ್ನ ಬಲ ನಿಂಗೆ ಇನ್ನೂ ಗೊತ್ತಾಗಿಲ್ಲ, ನೀನು ನನಗೆ ಹೊಡೆದಿದ್ದಿ, ಕೆಳಗೆ ಬಿದ್ದೀನಿ ನಾನೀಗ. ನೈಹಂ ವಿಮುಖಿ ರಕ್ಷೋ ಯುದ್ಧ ಮಾನಸ್ತ್ವಯಾ ಹತ. ನಾ ಓಡಿ ಹೋಗಿಲ್ಲ, ನಿನಗೆ ಯುದ್ಧ ಮಾಡ್ಕೋತೆ ನಾ ಸಾಯ್ತಾ ಇದ್ದೀನೋ. ಅದು ಒಂದು ತಿಳ್ಕೊ, ಈ ಇಕ್ಷ್ವಾಕು ರಾಜನ ಮನೆತನ ಇದೆ. ಈ ದತ್ತಂ ಎದೆ ಹುತಂ. ನಾ ಏನಾದರೂ ಪುಣ್ಯ ಮಾಡಿದ್ದ, ಯಜ್ಞ ಮಾಡಿದ್ದ, ನಾನು ಕೊಟ್ಟಿದ್ದ ಆ ಪುಣ್ಯ ಏನಾದರೂ ಇತ್ತಂತಂದ್ರೆ ಆ ಪುಣ್ಯದಿಂದ ಉತ್ಪಚ್ಛತೆ ಕುಲೇ ಅಸ್ಮಿನ್. ನನ್ನೇ ಕುಲದ ಒಳಗೇನೆ ಏನೋ ಅದ್ಭುತನಾದಂಥ ವ್ಯಕ್ತಿ ಹುಡ್ತಾನ, ಅವನು ನಿನ್ನ ಕೊಲ್ತಾನ. ನನಗೆ ಕೊಲ್ಲಿಕ್ಕಾಗಿರ್ಲಿಕ್ಕಿದೆ. ನನ್ನ ಕುಲದಾಗ ಮುಂದೆ ಬರ್ತಕ್ಕಂಥ ರಾಜ ಇದು ಸಂಹಾರ ಮಾಡ್ತಾನೆ. ಅವನೇ ರಾಮ. ಅನರಣ್ಯನಿಂದ ಸುಮಾರು 8-10 ತಲೆ ಹಿಂದೆ ರಾಮೋ ದಶರಥಿರ್ನಾಮ ಸತೆ ಪ್ರಾಣ. ನೋಡಿ ಅವನು ಇಂಥ ಮಹಾನುಭಾವ. ನನ್ನ ಮನೆತನೊಳಗೆ ನಾನು 12-13ನೇ ತಲೆಯವ ರಾಮ ಅಂತ ಬರ್ತಾನ, ಇದು ನಾವು ಸಂಹಾರ ಮಾಡ್ತೀವಿ.
ನೀನೋ ನಾ ಜಗದ್ವೀರ ಅಂತ ತಿಳ್ಕೊಂಡಿರ್ಬೇಕು. ಇಲ್ಲ, ಇಷ್ಟೊಂದು ಹೋದ. ಆವಾಗ ಪುಷ್ಪವೃಷ್ಟಿ ಆಯ್ತು ಅವನ ಮೇಲೆ. ರಾವಣಂದ ಮುಂದೇನಾಗ್ತಾ ಸದ್ಯಕ್ಕನ ಗೆದ್ದೇನಲ್ಲ ಅಂತ ಸೊಕ್ಕಿನಿಂದ ಹೋದ. ಆವಾಗ ಅವನ ತಲೆಗೆ ಹೀಗೆ ಬಂತು, ಏನಂದ್ರೆ ಎಲ್ಲರನ್ನೂ ಸಾಯಿಸವ ಯಾರು? ಯಮ. ಅವನ ಜೊತೆಗೆ ಯುದ್ಧ ಆಡಿದಾನೆ. ಹೆಂಗೆ ಬಂದು ಯಮನ ಒಟ್ಟಿಗೆ ಯುದ್ಧ. ಮನುಷ್ಯ ಒಮ್ಮೆ ತನ್ನ ಶಕ್ತಿಯ ತನ್ನ ಸಾಮರ್ಥ್ಯದ ಸೊಕ್ಕು ಬಂದಾಗ ಇವರು ಉನ್ಮತ್ತಾಗ್ತಾರೆ ಅಂತಲಿಕ್ಕೆ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟ. ತುಂಬ ತಾರುಣ್ಯ, ಅದರ ಜೊತೆಗೆ ಎಲ್ಲ ಸಂಪತ್ತು, ಅದರ ಜೊತೆಗೆ ಮಹಾ ಅಧಿಕಾರ, ಅವಿವೇಕಿತ. ದೊಡ್ಡವ್ರು ಯಾರು ಸಣ್ಣವ್ರು ಯಾರು ಗುರುಗಳು ಯಾರು ಏನು ಜ್ಞಾನ. ಇದ್ರೊಳಗೆ ಒಂದೊಂದಿದ್ರೆ ಮನುಷ್ಯ ಕೆಟ್ಟು ಹೋಗ್ತಾನಂತ 4 ಇದ್ದು ಅಂತ ಅವನ ರಾವಣನ. ಯೌವನಿತ್ತು, ನಮ್ಮ ಸಂಪತ್ತಿ ಇತ್ತು, ಪ್ರಭುತ್ವ ಬ್ರಹ್ಮದೇವರಿಂದ ಪ್ರಭುತ್ವ ಪಡೆದಿದ್ದ, ಮತ್ತು ಅವಿವೇಕತನಕ ಹುಟ್ಟಾನೆ ಇತ್ತು. ಯಾಕಂದ್ರೆ ಅಣ್ಣಗೆ ವಾದ ಬಿಟ್ಟಿದ್ದ. ಕುಬೇರನ ಸಂಪತ್ತನ್ನೇ ಕರ್ಕೊಂಡು ಬಂದುಬಿಟ್ಟಿದ್ದ ಅವಿವೇಕತನ. ಇವು ಒಂದೊಂದಿದ್ರೆ ಮನುಷ್ಯನ ಹಾಳು ಮಾಡ್ತಾವಂತೆ. 4 ಇದ್ರೆ ಏನು ಆಲಿಕ್ಕಿಲ್ಲ. ಸಂಸ್ಕೃತದಾಗ ಒಂದು ಸುಭಾಷ್ ಕೇಳಿಲ್ಲ, ಮರ್ಕಟಸ್ಯ ಸುರಾಪಾನಂ. ಮೊದಲೇ ಹಂಗೆ ಅದು ಹಂಗೆದಾಗ ಹಿಂಗೆ ಮಾಡ್ತಿರ್ತದ. ಸರಿ ಕುಡಿಸ್ಬಿಟ್ರ, ಅವ್ರು ಮತ್ತೆ ಚೋಳ ಕಟ್ಸಿದ್ರ, ಜೋ ಬಡ್ಕೊಂಡ್ರ, ಯದ್ವಾ ತದ್ವಾ ಭವಿಷ್ಯ. ಹಂಗೆ ರಾವಣನ ಪರಿಸ್ಥಿತಿ ಆಗಿದೆ. ಇಂಥ ರಾವಣ ಯಮಲೋಕಕ್ಕೆ ಹೋಗಿ ಯುದ್ಧವನ್ನು ಕರೆದ. ಆಖ್ಯಾತಂ ತದ್ಯಥಾವೃತ್ತಂ ಏಷ ನಾಮ್ನ ದಶಗ್ರೀವ ಪಿತುರ್ರಾಜ ನಿಶಾಚರ ಉಪಾಯತಿ ವಶಂ ನೇತು ವಿಕ್ರಮೋಸ್ತಾಂ ಸುದುಜ್ಜಯಂ. ಅವಾಗ ಪ್ರಚಂಡವಾಗಿರ್ತಕ್ಕಂತಹ ಧ್ವನಿ ಕೇಳಿಕತ್ತು. ಅಲ್ಲಿ ಭಾರಿ ನರಕಗಳಿದ್ದು ಅವೆಲ್ಲ ವರ್ಣನೆ ಮಾಡ್ಯಾರ. ಅದು ದಾಟಿ ಯಮ ಮತ್ತು ರಾವಣ ಯುದ್ಧ ಆಗ್ತಾರೆ. ಯಮದೇವರು ನನಗೆ ನೀನು ಸಂಹಾರ ಮಾಡಿ ಬಂದೆಯಾ ಮಗನೇ, ಮತ್ತು ಕಾಲದಂಡ ಎಲ್ಲರಿಗೂ ಮೃತ್ಯು ತಂದು ಕೊಡ್ತಕ್ಕಂಥ ದಂಡದ ಯಮದಂಡ ಮ್ಯಾಲೆ ಎತ್ತಿಬಿಟ್ರು. ಅವಾಗ ಜ್ವರ ಎದ್ದು ಬಿಡ್ತು. ಇವು ಸಾಯ್ತಾನಂದು ಗೊತ್ತಾಯ್ತು. ಬ್ರಹ್ಮದೇವ್ರು ಬಂದು ಹೇಳಿದ್ರು, ನಾ ವರ ಕೊಟ್ಟಿನಪ್ಪ, ಕೊಡಬೇಡ, ನಾವು ವರ ಕೊಟ್ಟಿನ ನಮ್ಗೆ ಇವತ್ತಯ್ಯ ಆಗಲಿ, ನೀವು ಅದನ್ನ ಹೇಳ್ತೀರ ಸಾ, ಇನ್ನೂ ಪಾಪ ಕೂಡ ತುಂಬಬೇಕಾಗಿದೆ, ಇಷ್ಟು ಕೊಡಬೇಡ ಅವನು. ಆವಾಗ ಬ್ರಹ್ಮದೇವ್ರು ಹೇಳಿದ ಕೂಡಲೇ ತನ್ನ ಯಮದಂಡವನ್ನು ಕೆಳಗೆ ಇಟ್ಬಿಟ್ಟು, ನೈಷಾರಕ್ಷೋ ಭವೇತಜ್ಞ ಮರ್ಯಾದೆ ನಿರ್ಗತ ಹಿರಣ್ಯಕಶಿಪು ಶ್ರೀಮಾ ನಮುಚಿ ಶಂಬರಸ್ತಥ. ಅದಕ್ಕೆ ಹಿರಣ್ಯಕಶಿಪು, ನಮುಚಿ, ಶಂಬರ, ಬಲಿ, ವೈರೋಚನ ಎಲ್ಲ ಮಹಾರ ವೃತ್ರೋ ಬಾಣ ರಾಜ ಋಷಿಗಳು, ಶಸ್ತ್ರವಿದರು, ಗಂಧರ್ವರು, ಋಷಿಗಳು, ಪನ್ನಗರು, ದೈತ್ಯರು, ಯಕ್ಷರು, ಅಪ್ಸರಗಣ ಇವೆಲ್ಲರೂ ಕೂಡ ಯಮದೇವರ ದಂಡದಿಂದ ಹೋಗ್ಯಾರಪ್ಪ. ಕಾಲದಂಡ ಮೋಘಂತು ತೋಲಯಾಮಾಸ ಎಲ್ಲ ಹಿಡಿದಾಗ ಆವಾಗ ಚತುರ್ಮುಖ ಬ್ರಹ್ಮದೇವರು ಬಂದು, ಇನ್ನೂ ಇವನಿಗೆ ಮರಣದ ಕಾಲ ಬಂದಿಲ್ಲ, ಸಂಹಾರ ಮಾಡಿರ್ಬೋದು. ನಹಂತವ್ಯತ್ವಯೇ ದಂಡೇ ನೇಷ ನಿಶಾ ವರಕ್ಷಲು ಮೈ ತಸ್ಮೈ ತತ್ತಸ್ಪುರುಷಪು. ನನ್ನ ವರ ಸತ್ಯ ಆಗಬೇಕು, ಇನ್ನೇನು ಮಾಡೋಂದರು. ಆಮೇಲೆ ಸ್ವಾಮಿ ಅಂತ ಬಿಟ್ಬಿಟ್ಟು ನಿವಾತ ಕವಚರು ಅಂತಿದ್ರು. ಅವ್ರು ಕವಚ ಹಾಕೊಂಡಾಗ ಒಳಗೆ ಗಾಳಿನೂ ಹೋಗ್ತಿದ್ರು. ನಿವಾತ ಕವಚ ಫುಲ್ ಸೂಟ್ ಅಂತಾರೆ. ನಿವಾತ ಕವಚ ಒಳಗೆ ಗಾಳಿನೂ ಹೋಗ್ತಾರೆ. ಈಗ ನಿವಾತ, ಆಧುನಿಕ ನಿವಾತ ಕವಚ ಅಂತಾರೆ. ಆ ಮಹಾ ದೈತ್ಯರು ಅವರ ಮಟ್ಟಿಗೆ ರಾವಣ ಮೈತ್ರಿ ಮಾಡಿಕೊಂಡ. ಆಮೇಲೆ ವರ್ಣನ ಮಕ್ಕಳು ಅಂದ್ರೆ 10 ದಿಕ್ಕಿಗೆ ನಿಯಾಮಕರು ಎಲ್ಲ ಹೋದವ. ದಕ್ಷಿಣ ದಿಕ್ಕಿಗೆ ಅವ, ಉತ್ತರ ದಿಕ್ಕಿಗೆ ಕುಬೇರ, ಅವರಿಬ್ಬರನ್ನು ಸೋಲಿಸಿದ. ಇನ್ನು ಪಶ್ಚಿಮಕ್ಕೆ ಯಾರು ವರುಣ, ಅಲ್ಲಿ ಹೋದ. ಆ ವರುಣದೇವರ ಒಟ್ಟಿಗೆ ಪ್ರಚಂಡ ಯುದ್ಧವನ್ನು ಆಡಿ ಅವನು ಸೋಲಿಸಿದ. ಆಮೇಲೆ ಇನ್ನು ಹೇಳಿದ್ರು, ಪೂರ್ವ ದಿಕ್ಕು ಉಳ್ದ, ಇಂದ್ರ ಬಾತ್ ಉಳ್ದ, ಅಲ್ಲಿ ಹೋಗೋ ನೋಡ್ರಿ. ಹಾದಿ ಒಳಗೆ
ಅದ್ಭುತವಾದಂಥ ಅರಣ್ಯಗಳು, ಸುಂದರ ವನಗಳು, ರಾಜಮಂದಿರಗಳು, ಅಲ್ಲೆಲ್ಲ ದೇವತಾ ಸ್ತ್ರೀಯರು, ಋಷಿ ಸ್ತ್ರೀಯರು, ಗಂಧರ್ವ ಸ್ತ್ರೀಯರು ಅವರೆಲ್ಲರನ್ನೂ ನೋಡಿ ಏನು ಮಾಡಿದ, ಕೆಟ್ಟ ದೃಷ್ಟಿ ಹಾಕಿಬಿಟ್ಟು. ಆವಾಗ ಶೂರ್ಪಣಖಾಗಿ ಹೇಳಿದ, ನಿನ್ನ ಪತಿಯನ್ನು ನಾನೇ ಕೊಂದೀನು, ಅಪ್ಪಿ ತಪ್ಪಿ ಯುದ್ಧದೊಳಗೆ ಆ ಶತ್ರು ಅಂತ ತಿಳ್ಕೊಂಡು ಕೊಂದು ಹಾಕಿಬಿಟ್ಟು. ಶೂರ್ಪಣಖಾಗಿ ದಂಡಕಾರಣನಾಗಿ ಇರ್ಲಿಕ್ಕೆ ಹೇಳಿದ. ಆವಾಗ ವಿಭೀಷಣ ರಾವಣನ ತಮ್ಮ, ಅವ ರಾವಣಿಗೆ ಬಂದು ಏಕಾಂತ ಹೇಳ್ದ, ಅಣ್ಣ ನೀ ಪರಸ್ತ್ರೀಯರನ್ನು ಏನು ಅಪಹರಣ ಮಾಡ್ಕೋತ ಹೊಂಟೀರಿ, ವಿವಾಹ ಆದವರನ್ನು, ಆಗಲೇ ಇದ್ದವರನ್ನು ನೀನು ಭಾಳ ತಪ್ಪು ಮಾಡಿಕತ್ತಿ, ಮಾಡಬೇಡ. ಅವಾಗ ಅವನು ತಮ್ಮನ ಮಾತು ಕೇಳಿಲ್ಲ. ಅವಂದ, ಅಲ್ಲೋ ನಿಮ್ಮ ಕಾಕ ಯಾರು ಹೇಳು, ಕುಬೇರ, ನನ್ನ ಖಾಸ ಅಣ್ಣ, ಅವನದೇ ನಾ ಮಾತು ಕೇಳಿಲ್ಲ, ನಿನ್ನ ಮಾತು ಕೇಳಿದ್ನ. ಅವನದ, ನೀ ಹೇಳೋದೇ ತಪ್ಪು ಅಂದ್ಬಿಟ್ಟು ನನಗೆ. ದೊಡ್ಡವ್ರಿಗೆ ಹೇಳೋದು ಅದೇನು ಮಾಡ್ತಾ ಸ್ವಲ್ಪ ಕೊಟ್ಟು, ದೊಡ್ಡವರೆಲ್ಲ ಅನ್ಯಾಯ ಮಾಡೋದು ಹೇಳಬೇಕು ಅಂದ್ರೆ ಶಕ್ತಿ ಇದ್ದು ಹೇಳಬೇಕು. ದೈತ್ಯಾಶ್ಚ ಶತಶತ್ವತ ಕೃತವೈರಾಶ್ಚ ದೈವತೆ ರಾವಣಂ ಪ್ರೇಕ್ಷ ಗಚ್ಚಂತಂ ಅನ್ನೋ ಗಚ್ಚಸ್ಸ ಪೃಷ್ಠತಃ. ಇಡೀ ಜಗತ್ತೆಲ್ಲ ವಶ ಆಗಿದೆ. ಆವಾಗ ಸ್ವರ್ಗಲೋಕವನ್ನು ತನ್ನ ಕೈಯಾಗ ತಗೋಬೇಕಂತ ಯಾವಾಗ ರಾವಣ ಹೊಂಟ, ಹಾದಿ ಒಳಗೆ ಸ್ವರ್ಗಲೋಕದ ನಂದನ ವನಗಳಲ್ಲಿ ರಂಭಾ ಎಂಬ ಸುಂದರ ಅಪ್ಸರಾಸ್ತಿ ಕಾಣಿಸ್ಬಿಟ್ಟ. ಅಕ್ಕಿ ಮೇಲೆ ಕಣ್ಣು ಹೋಯ್ತು, ಕೆಟ್ಟ ದೃಷ್ಟಿ ಹೋಯ್ತು. ಅವಳನ್ನು ಆಕ್ರಮಣ ಮಾಡಲಿಕ್ಕೆ ಹೋದ. ಆಕೆ ಬೇಡ್ಕೊಂಡು, ನಾನು ನಿಮ್ಮ ಅಣ್ಣನ ಸೊಸಿ, ನಿಮ್ಮ ಅಣ್ಣ ಯಾರು ಕುಬೇರ, ಕುಬೇರನ ಮಗ ಯಾರು ನರಕೂಬರ, ಮಣಿಕ್ರಿ ನರಕೂಬರ, ನಾನು ಅವನ ಹೆಂಡತಿ, ನಾನಿಗೆ ಸೊಸಿ ಆಗ. ಯೋ ಮುಕ್ತ ಬ್ರವೀತ್ ಬ್ರಹ್ಮ ವೇಪಮಾನ ಕೃತಾಂಜಲಿ ನಡ್ಕೋತಂದ್ರು. ರಾವಣ ನೋಡಿ, ಕಾಮಾತುರಾಣ ನ ಭಯಂ ನ ಲಜ್ಜ. ಯಾರು ಎಲ್ಲ ಬಿಟ್ಟು ನಿಂತಾರು, ಮೂರು ನಾಚಿಕೆ, ಅವ್ರಿಗೆ ಯಾರು ಅಂಥ ಕೆಟ್ಟ ಅಂದರೆ ಇಷ್ಟು ಬೇಡ್ಕೊಂಡ್ರು ಆ ರಂಭಾದೇವಿಯನ್ನು ಬಿಡಲಿಲ್ಲ, ಅವಳಿಗೆ ಆಕ್ರಮಣ ಮಾಡಿಬಿಟ್ಟಾನ. ಆವಾಗ ಆಕೆ ಹೊಳ್ಕೋದು ನಿಂತು ನರಕೂಬರಕ್ಕೆ ಗೊತ್ತಾಯಿತು. ಅವ ಬಂದು ಸಿಟ್ಟಿನಿಂದ ರಾವಣನನ್ನು ನೋಡಿದ. ಆದರೆ ಅವನ ಜೊತೆಗೆ ಯುದ್ಧ ಆಡೋ ತಾಕತ್ತಿಲ್ಲ, ಯಾಕಂದ್ರೆ ಅವನ ಅಪ್ಪ ಕುಬೇರೇ ಕೇಳಿಸ್ಕೊತಾನೆ. ಶಾಪ ಕೊಟ್ಬಿಟ್ಟ, ನೀಚ, ನೀನು ಸೊಸೆಯಂತೆ ಇರ್ತಕ್ಕಂಥವಳನ್ನು ನೀನು ಕೆಡಿಸ್ಬಿಟ್ಟಲ್ಲೋ ನೀಚ. ನಾರೀಷು ಮೈಥುನಿ ಭಾವಂ ನಾಕಾಮಸ್ವಭ್ಯರತೆ ತೇನ ನೀತಾ ಸ್ತ್ರೀಯ ಪ್ರೀತಿ ಮಾಪುಸ್ಸರ್ವ ತೀವ್ರತ. ಯದಾ ಅಕಾಮಂ ಕಾಮಾರ್ಥಃ, ಯಾವ ಸ್ತ್ರೀಯಳಿಗೆ ಇಚ್ಛೆ ಇಲ್ಲದೇ ಇದ್ದರೂ ನೀನು ಅವಳನ್ನು ಬಲಾತ್ಕಾರ ಮಾಡ್ತೀವಿ, ನಿನ್ನ ತಲೆ 7 ಹೋಳಾಗ್ತದೆ. ಯಾರು ಅದಕ್ಕೆ ಆ ಸ್ತ್ರೀಯಳನ್ನು ನೀನು ವಶ ಮಾಡಿಕೊಂಡು ಒಳವಟ್ಟಿಗೆ ದಾಂಪತ್ಯ ಮಾಡಬೇಕೇ ಹೊರತು ನೀ ಬಲಾತ್ಕಾರ ಮಾಡಲಿಕ್ಕತ್ತಿ. ಮೂರ್ಧಾತು ಸಪ್ತಧಾತಶ್ಚ ಶಕಲೀ ಭವಿತಾತದ, ನಿನ್ನ ತಲೆ 7 ಹೋಳಾಗ್ತಂತೆ. ಅವಾಗ ಹುಡುಗುದಿಗಳ ಮೊಳಗಿಬಿಟ್ಟು ಋಷಯ ಪಿತರಶ್ಚೈವ ಪ್ರೀತಮಾಪನ ಅವ ಶುತ್ವಾತ ಸ ದಶಗ್ರೀವ ಸ್ತಂ ಶಾಪಂ ರೋಮಹರ್ಷಣಂ. ಆವಾಗ ಅಂದಿನಿಂದ ಅವನು ಶಾಪ ತಡ್ತು. ಅಂದಿನಿಂದ ನಾವು ಏನು ಮಾಡಿದ ಅಂದ್ರೆ ಸ್ತ್ರೀ ಅಪಹರಣ ಮಾಡ್ತಿದ್ದ, ಆ ಸ್ತ್ರೀ ಸ್ಪರ್ಶ ಮಾಡಲಿಕ್ಕೆ ಹೋಗ್ತಿದ್ದ. ಅವಳಿಗೆ ಸಾಕಷ್ಟು ಒಲಿಸಿ ಲಗ್ನ ಆಗಿ ದಾಂಪತ್ಯ ಮಾಡ್ತಿದ್ದ. ಅದಕ್ಕಿಂತ ಸೀತಾದೇವಿ ನಾವು ತಂದು ಯಾಕಿಟ್ಟ? ಸೀತಾದೇವಿಯ ಸ್ಪರ್ಶ ಅಂದರೆ ಅವಳನ್ನು ಯಾವುದೇ ರೀತಿಯಿಂದ ಬಲಾತ್ಕಾರ ಯಾಕೆ ಮಾಡಿಲ್ಲ ಅಂದರೆ ಶಾಪ ಇತ್ತು. ನೀನು ಯಾವುದೇ ಸ್ತ್ರೀಗಳನ್ನು ಅವಳ ಮನಸ್ಸಿಲ್ಲಾರ್ದೇನೆ ನೀನು ಅವಳನ್ನು ಮುಟ್ಟಿಬಿಟ್ಟೆ ಅಂದರೆ ನೀನು ತಲೆ ಕೂಡ. ಅಂದ್ರಿಂದ ನಾವೇನು ಮಾಡಿದ, ಪರಸ್ತ್ರೀ ಅಪಹರಣ ಮಾಡ್ತಿದ್ದೆ, ಆದರೆ ಪರಸ್ತ್ರೀ ದಾಂಪತ್ಯವನ್ನು ಮಾಡ್ತಿದ್ದೆ. ಏನೇ ಆಗಲಿ ಅಂತ ಮತ್ತೆ ಪುನಃ ಮುಂದೆ ಹೋದ. ಸೇನಾ ಸಹಿತವಾದ ರಾವಣ ಇಂದ್ರಲೋಕ ಅದನ್ನು ಉಳಿತು ನೋಡಿ. ದಕ್ಷಿಣ ಆಯಿತು ಯಮದೇವರದು, ಉತ್ತರ ಕುಬೇರಾದ, ಪಶ್ಚಿಮಕ್ಕೆ ವರ್ಣ ಸೋತ ಹೋದ. ಇನ್ನು ಪೂರ್ವ ದಿಕ್ಕಿಗೆ ಇಂದ್ರ ಪ್ರಚಂಡವಾಗಿರ್ತಕ್ಕಂಥ ಸೈನ್ಯ ತಗೊಂಡು ಅಲ್ಲಿ ಧಾವಾ ಬೌಲ್ಯ ಅಂತಾರೆ. ಆವಾಗ ಸೈನ್ಯ ನೋಡಿ ಇಂದ್ರದೇವರು ಅನ್ನೋದು, ಬ್ರಹ್ಮದೇವರು ಹೊರ ಬೇರೆ ಇದೆ, ಇವಾಗ ನಾವೇನೂ ಮಾಡ್ಲಿಕ್ಕೆ ಬರೋಂಗಿಲ್ಲ, ಏನು ಮಾಡಬೇಕು ಅಂತ ಚಿಂತಾಕ್ರಾಂತರಾದಾಗ
ವಿಷ್ಣು ನೆನಪಾಯ್ತಾರೆ. ವಿಷ್ಣು ಪರಮಾತ್ಮಗೆ ಹೋಗಿ ನಮಸ್ಕಾರ ಮಾಡಿದ್ರು. ಆವಾಗ ವಿಷ್ಣು ಪರಮಾತ್ಮ ಅಂತಾನು ಅಹಮೇವ ನಿಹಂತಾಸ್ಮಿ ರಾವಣಂ ಸ್ವರಪ್. ಆದ್ರೆ ಈಗ ಇನ್ನೂ ಇವನು ಸಂಹಾರದ ವೇಳೆ ಸದ್ಯ ಇಲ್ಲ. ಅದಕ್ಕೆ ಪ್ರತಿಪರಾಯಣಂತಂದು ಅವ್ರು ಪರಮಾತ್ಮ ಬೇಡ್ಕೊತಾರಂತೆ. ನೀನೇ ತೊಮ್ಮೆ ನಾರಾಯಣ ಶ್ರೀಮಾನ್ ಪದ್ಮನಾಭ ಸನಾತನ ಸಯೇಮೇ ಸ್ಥಾಪಿತ ಲೋಕ ಚಕ್ರಶ್ಚಾಹಂ ಸ್ವರೇಶ್ವರ ತ್ವಯಾ ಸೃಷ್ಟಮಿದಂ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ಹಂತು ಚಾಪಿ ಸಮಾಸಾಧ್ಯ ವರದಾನಿನ ದುರ್ಜಯ. ಆದ್ರೆ ನಮ್ಮ ನಿಯಮದ ಏನು ವಿಷ್ಣು ಹೇಳಿದೆ, ನಾ ಅವಶ್ಯವಾಗಿ ಯುದ್ಧದೊಳಗೆ ಹುಂಕಾಸ್ತೀನಿ. ಆದ್ರೆ ಎದುರಾಳಿ ಶತ್ರುವನ್ನು ಸಂಹಾರ ಮಾಡಲ ಅದನ್ನು ತಿರುಗಿ ಬರಬೇಕು. ಈಗ ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ಬರಬೇಕು, ರಾವಣ ಸಂಹಾರ ಮಾಡಬೇಕು. ಆದರೆ ರಾವಣ ಸಂಹಾರ ಮಾಡೋದು ನಾವು ವೇಳೆ ಬಂದಿಲ್ಲ. ನಾ ಇನ್ನೂ ರಾಮನಾಗಿ ಅವತಾರ ಮಾಡಿದ ಮೇಲೆ ಸಂಹಾರ ಮಾಡ್ತೀವಿ, ಸದ್ಯ ಮಾಡ್ಲಿಕ್ಕೆ ಬರಂಗೆ ವೇಳೆ ಇಲ್ಲ. ಈ ಪೂರ್ಣಾವತಿ ಮೊದಲೇ ಹಾಕ್ತಾರೆ ಆಚಾರ. 3,890 ಆವತಿಗಳು ಬಿದ್ದ ಮೇಲೆ ಆಮೇಲೆ ತೆಂಗಿನಕಾಯಿ ತೊಗೊಂಡು ಬಂದು ಎಲ್ಲ ಅರ್ಥ ಕುಂಕುಮ ಹಾಕಿ ಪೂಜೆ ಮಾಡಿ ಪೂರ್ಣಾವತಿ ಬರುತ್ತೆ. ಇಲ್ಲಿ ಮೊದಲೇ ಮುಗಿಸ್ಬಿಟ್ಟು ಅಂದ್ರೆ ಮೊದಲೇ ಮುಗಿಸ್ತಾರೆ ಪೂರ್ಣಾವತಿ. ಟೈಮ್ ಬರಬೇಕು, ಎಲ್ಲ ಮಂತ್ರಗಳಾಗಬೇಕು, ಆಮೇಲೆ ಪೂರ್ಣಾವತಿ. ಮಂತ್ರ ಹಾಗೆ ಪರಮಾತ್ಮ ಹೇಳ್ದ, ಇದು ಪೂರ್ಣಾವತಿ ಏನೂ ಆಗಿದೆ, ರಾವಣನ ದಿನ ಇದು, ನಾವು ರಾಮಾವತಾರದಾಗ ಮಾಡಬೇಕಾಗಿದೆ. ಅದಕ್ಕೆ ಭವಿತಾಸ್ಮಿ ಯಥಾಸ್ಯಾಹಂ ರಾಕ್ಷಸೋ ಮೃತ್ಯು ಕಾರಣಂ ಅಹಮೇವ ನಿಹಂತಾಸ್ಮಿ ರಾವಣಂ ಸ ಪುರಸ್ಸರಂ. ನಾನೇ ಸಮಾನ ಮಾಡಿದ್ದೇನೆ. ಏನು ನರಸಿಂಹದೇವರು ಹಿರಣ್ಯಕಶಿಪುವನ್ನು ಭಾಳ ತ್ರಾಸಾದಾಗ ಎಲ್ಲ ದೇವತೆ ಋಷಿಗಳು ಸ್ವಾಮಿ ನೀವೊಬ್ಬೇ ಶರಣ ಹೋಗಿ, ಯಾಕಂದ್ರೆ ಬ್ರಹ್ಮದೇವತೆಗೆ ಹೋದ್ರೆ ಅವ್ರು ಹೇಳ್ತಾರೆ ನಾನೇ ವರ ಕೊಟ್ಟಿರಪ್ಪ ಅನ್ನೋಲ್ಲಿ. ರುದ್ರದೇವರು ಆಯ್ ಕಾಣ್ತಾನೆ, ನಾನು ವರ ಕೊಡ್ತೀನಿ, ಉಳಿದವ್ ನೀನೇ ಪರಮಾತ್ಮ ತಕ್ಷಣ ಮಾಡಪ್ಪ ಅಂತ ಹೇಳಿದ್ರೆ ಪರಮಾತ್ಮ ತಾವತ್ಕಾಲ ಪ್ರತೀಕ್ಷತ, ಇನ್ನೂ ಅವನ ಪಾಪದ ಕೊಡ ತುಂಬಿಲ್ಲ, ನಾನೇ ಬಂದು ಸಂಹಾರ ಮಾಡ್ತನು ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ನಾವು ಎಷ್ಟೋ ಸಲ ಗಡಿಬಿಡಿ ಮಾಡ್ತೀವಿ. ಸರಿ, ಇಷ್ಟೆಲ್ಲ ಅನ್ಯಾಯ ನಡೆದದು, ಇಷ್ಟೆಲ್ಲ ಇದು ಮಾಡ್ಯಾರ, ನಮ್ಗೆ ಇಷ್ಟೆಲ್ಲ ತ್ರಾಸು ಕೊಟ್ಟಾರ, ಅದಕ್ಕೆ ಅವ್ರು ಏನಾಗಬೇಕಣ್ಣ, ಅವ್ರು ಸಾಯಬೇಕು. ಅಂದರು ದ್ರೌಪದಿ ವಸ್ತ್ರಾಪಣ ಮಾಡಿ ದುರ್ಯೋಧನೆ ಮತ್ತೆ ಮುಂದೆ ಬದುಕ್ಯಾನ. ಇಷ್ಟೆಲ್ಲ ಪಾಂಡವರು ದ್ರೌಪದಿ ಕೃಷ್ಣ ಪರಮಾತ್ಮನ ಅತ್ಯಂತ ಪ್ರೀತಿಯ ಶಿಷ್ಯರು ಭಕ್ತರು. ಆದರೆ ಯಾವ ವೇಳೆಗೆ ಸಾಯ್ಬೇಕು ಆ ವೇಳಕ್ಕೆ ಸಾಯ್ ದೇವ್ರ ಸಂಕಲ್ಪ ಕೊಟ್ಟರೆ ಶೆಟ್ಟರು. ನಮ್ಮ ಟೈಮಿಗೆ ಅವ್ರು ಸಾಯಬೇಕು ಅಂತ ನಾವು ಇಚ್ಛಾ ಮಾಡಿದ್ವಿ ಹಾಗೆ ಅನ್ನೋದು ಕಾಲ ಇರ್ತದೆ. ನಮಗೆ ಕಂಡಿದ್ರಿಗೆ ಇಷ್ಟೆಲ್ಲ ಅನ್ಯಾಯ ಕಾಣಿಸ್ತದೆ, ದೇವ್ರು ಯಾಕೆ ಬರಬಾರ್ದು ಹಂಗೆ ಹಿಂಗೆ. ಅದಕ್ಕೆ ದೇವರು ಯಾಕೆ ಮಾತಾಡೋಂಗಿಲ್ಲ ಅಂದರೆ ದಿನ ಬಂದು ಕೇಳೋರು ನೀವು ಜನ ನಾಡೇನಪ್ಪ ದೇವರೇ ಸುಮ್ಮನೆ ಹಾಕಿರ್ತಾನಂದ್ರೆ ನಾವು ಒಂದು ವೇಳೆಯಾಗಿ ದೇವ್ರು ಮಾತಾಡೋದು ಶುರು ಮಾಡಿದ್ರೆ ಪರಮಾತ್ಮ ನಮ್ಮ ಮನೆಯೊಳಗೆ ಇಡೀ ಬಂದದ ಬಂದದ ಯಾವಾಗ ಹೋಗ್ತದೆ ಹೇಳಿ ಹಿಂದೆ ಕಾಯಿ ಬಡ್ಸಂಗಿಲ್ಲ. ನಾವು ದಿನಾಲು ದೇವರ ಮಾತಾಡ್ಲಿಕ್ಕತ್ತ ಅಂದ್ರೆ ಅದೊಂದು ಮರಾಠಿ ಪುಸ್ತಕ ದೇವ ದಗಡಾತ ಕಾಸ್ತವು ಅಂತ ಒಂದು ಪುಸ್ತಕ ಕೊಡ್ತೀವಿ. ದೇವ್ರ ಕಲ್ಲಿನೊಳಗೆ ಹಾಕಿರ್ತಾನೆ ಅಂದ್ರೆ ಕಲ್ಲು ಮಾತಾಡಂಗಿಲ್ಲ. ಒಂದು ವೇಳೆ ದೇವರು ದಿನಾ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಕೋತ ಹೊಂಟ ಅಂದ್ರೆ ಮುಗಿದು ಹೋಯ್ತು. ಆಮೇಲೆ ದೇವಸ್ಥಾನದಾಗ ಅದೇ ಕೆಲಸೇ ಇಲ್ಲ. ನಮ್ಮ ಉತ್ತರ ಮಠದ ಪರಂಪರೆದಾಗ ಒಬ್ಬರು ಸಾವುಗಳಾಗ್ತಾರೆ. ಸತ್ಯಬೋಧ ತೀರ್ಥರು ಗುರುಗಳು, ಸತ್ಯಪ್ರಿಯ ತೀರ್ಥರು. ಅವರಿಗೆ ಮೊದಲೊಬ್ಬರು ಸತ್ಯ ವಿಜಯ ತೀರ್ಥರ ಆಶ್ರಮ ಕೊಟ್ಟರು, ಸತ್ಯ ಪೂರ್ಣ. ಅವಾಗ ಅವರು ಹಾಗೆ ಬಿಡಿ ಸನ್ಯಾಸ ಇರ್ತಾರೆ, ಮುಂದೆ ಪೀಠಕ್ಕೆ ಬರ್ತಾರೆ, ಎಲ್ಲ ಆಯಿತು. ಅವ್ರು ಇನ್ನೂ ಸ್ವಾಮಿಗಳು ಆಶ್ರಮ ಕೊಟ್ಟವ್ರು ಗಟ್ಟಿಮುಟ್ಟಿರ್ತಾರೆ. ನೀವು ಹೊರಗೆ ತಿರುಗಾಡ್ಕೊಂಡು ಸ್ವಲ್ಪ ಸಂಚಾರ ಮಾಡು, ಧರ್ಮ ಪ್ರಚಾರ ಮಾಡುವಂಥ ಮಂತ್ರಾಕ್ಷಿ ಕೊಟ್ಟು ಕಳಿಸಿರ್ತಾರೆ. ಇನ್ನೂ ನಮ್ಮಲ್ಲೇನು ಪೀಠಾಧಿಪತಿಗಳು ಯಾರಂದ್ರೆ ಮಠದ ಮೂಲ ಪ್ರತಿಮಾ ಪೂಜೆ ಮಾಡಬೇಕು. ಸತ್ಯಾತ್ಮನ ಮತ್ತು ಆಶ್ರಮ ತೊಗೊಂಡ ಮೇಲೆ ಇನ್ನೂ ರಾಮದೇವ್ರ ಪೂಜೆ ಮಾಡಿದ್ದಿಲ್ಲ. ವಿಜಯಪುರಕ್ಕೆ ಬಂದಿದ್ದರು, ಸ್ವಾಮಿಗಳಿನ ಕೊಟ್ಟಿದ್ದರು, ಪ್ರತಿಮಾ ಕೊಟ್ಟಿದ್ದಿಲ್ಲ. ಆ ಪ್ರತಿಮಾ ಆದರೂ ಕೆಲವು ಸಾಲಿಗ್ರಾಮ ಅವು ಸಾಮಾನ್ಯ ಪ್ರತಿಮಾ ಕೊಟ್ಟಿದ್ರು. ಇಲ್ಲೇ ವಿದ್ಯಾಪೀಠ ಪೂಜೆ ಆಗಿದೆ. ಆಶ್ರಮ ಆಗಿ 8 ತಿಂಗಳ ಬಂದಿದ್ರು ಸತ್ಯಾತ್ಮ. ಇನ್ನು ಮೂಲ ಪೀಠದ ಪ್ರತಿಮಾ ಪೂಜೆ ಮಾಡ್ತಾರೆ.
ಹಂಗೆ ಸತ್ಯಪೂರ್ಣ ತೀರ್ಥರಿಗೆ ತೀರ್ಥರು ಶಿಷ್ಯ ಕೊಟ್ಟರು. ಅವಾಗ ತಪಸ್ ಮಾಡಿತ್ತಂತ ಸತ್ಯಪ್ರಿಯ ತೀರ್ಥ. ಇನ್ನು ತರುಣ್ಯ ಸತ್ಯಪ್ರಿಯ ತೀರ್ಥರು ಗುರುಗಳು ಭಾರೀ ಪ್ರೀತರಾಗಿ ಆಶ್ರಮ ಕೊಟ್ಬಿಟ್ಟಿದ್ರು. ಎಷ್ಟು ಪ್ರೀತರಾಗಿದ್ರು ಅಂದ್ರೆ ಅವ್ರ ಗುರುಗಳಿಗೆ 96 ವರ್ಷ. ಸತ್ಯಪೂರ್ಣ ತೀರ್ಥ ಕೋಲ್ಪುರದನ್ನ ರಾಜರಾಯಸೂರು ಕೋಲ್ಪುರ ಸತ್ಯಪೂರ್ಣ ತೀರ್ಥರಂದ್ರೆ ಇವು ತಿರುಪತಿ ಏನೊಳಗೆ ಏನು ಉತ್ತರಾದಿ ಮಠ ಅವ್ರ ವೇಳೆಗೆ ಬಂದದ್ದು. ದಕ್ಷಿಣ ದೇಶದೊಳಗಿದ್ದಂಥ ಪ್ರಾಯ ಎಲ್ಲ ಮಠಗಳು ಅವ್ರ ವೇಳೆಗೆ. ಅಷ್ಟು ಮಹಾನುಭಾವ ಸತ್ಯಪೂರ್ಣ ತೀರ್ಥ. 96 ವರ್ಷ ರಂಗೋಟಿ ಹಾಕ್ಕೊಂಡು ರಾಮದೇವ್ರ ಪೆಟ್ಟಿಗೆ ಹಿಂದಕ್ಕೆ ರೇಷ್ಮೆ ಹಸಿವೆ ಒಳಗೆ ಹಾಕೊಂಡು ಹೋಗಿ ಕಟ್ಟಿಗೆ ಆಮೇಲೆ ಹಾಕೊಂಡು ಬೆಟ್ಟ ಇದೆ ತಿರುಪತಿ ಬೆಟ್ಟ. ವಯಸ್ಸು ಸ್ವಲ್ಪ ಇದಾಗೋದು. ಅವ್ರ ಜೊತೆಗೆ 50-60 ಮಂದಿ ಪಂಡಿತರು ವಿದ್ಯಾರ್ಥಿಗಳು ಇರಬೇಕು ಯಾವಾಗ ಮಡಿಲೆ. ಆಮೇಲೆ ಸುಧಾ ಪ್ರಾಣ ಮಾಡ್ಕೋತ ಹೋಗೋದು. ಹಾಳಾಗಿ ಹಟ್ಟಿ ಹೊಡೆದು ಕಾಫಿ ತಿಂಡಿ ಥೋಡಾ ಗರಂ ಥೋಡಾ ಥಂಡ ಅನ್ಕೋತ ಇಲ್ಲಿ ಹೋಗ್ತೇವಲ್ಲ. ಹಾಗೆ ಹತ್ರ ಅನ್ನೋದು ಹಾದಿ ಒಳಗೆ ತಂಪಾಗಿ ಹಾಕ್ಕೊಂಡು ಅಲ್ಲೇ ಉಗುಳಿ ಮುಂದೆ ಹೋಗೋದು. ಹಿಂಗಲ್ಲ ಅವರು ಏನು ಶುದ್ಧ ಮಡಿಲೆ ಸುಧಾ ಅನ್ಕೋತ ಹೋಗೋದು. ಅಂಥದ್ದು ಜೋಡಿ ಹೋಗ್ಬೇಕಾದ್ರೆ ಪಾದಯಾತ್ರೆ. ಆವಾಗ ಅವರಿಗೆ ಬೇಗ ಬರಲಿಕ್ಕೆ 96 ವರ್ಷ. ಅದು ಯಾರೋ ಒಬ್ಬರು ಪಂಡಿತರು ಕೈ ಹಿಡಿದು ಮಹಾಸ್ಪೃಶ ಸಂಸ್ಕೃತಿ ಮದುವೆ ಮತ್ತೊಬ್ಬ ಬಂದ ಹಿಡಿದೆ ಮಹಾಸ್ಪೃಶ. ಭಾಳ ಮಂದಿ ಸ್ವಾಮಿ ತೇಕತ್ತೆ ನಿಮ್ಮದು ತ್ವಯ ದಿನತ್ರಯಂ ಪಾಲಿತಂಬು. ನೀವು ದಿನತ್ರಯ ಪಾಲನೆ ಮಾಡಿದೆ. ದಿನತ್ರಯ ಅಂದರೆ 3 ದಿವಸ. 3 ದಿವಸ ಯಾವುದು? ಪೂರ್ವಾರ ಆದ್ವಿ ಮಧ್ಯಾಹ್ನ ಆದ್ವಿ ಅವಲ್ಲ. ದಿನತ್ರಯ ಅಂದರೆ ದಶಮಿ ಏಕಾದಶಿ ದ್ವಾದಶಿ. ದಶಮಿ ದಿವಸ ಉಂಡು ಊಟ ಕುಡಿದು ನೀರು. ರಾತ್ರಿ ಮತ್ತೇನು ಚಲೋ ಕೆರೆ ಮಾಡಿದ್ದು ಅದಾಗಿನ ದಶಮಿ. ಅವೇನು ದಶಮಿನಾಗೆ ಶಿವನಿ. ಮುಂಜಾನೆ ಊಟ ಮುಗಿದು ಹೋಗಿ ಮಧ್ಯಾಹ್ನ ಮತ್ತು ರಾತ್ರಿ ಏನೂ ಇಲ್ಲ. ಏಕಾಶಂಕ ಫುಲ್ ನಿಶ್ಚಕ. ದ್ವಾದಶಿ ಮತ್ತು ಮುಂಜಾನೆ ಪಾಲನೆ ಮಾಡೋದು, ರಾತ್ರಿ ಮತ್ತು ಚಲೋ ಕೆರೆ ಮಾಡೋದು. ಉಸುಳಿ ಆಚಾರ ಚಲೋ ಕೆರೆ ಮಾಡಿ ಚಲೋ ಎಲ್ಲ ಕೆಟ್ಟ ಎಲ್ಲ ಕೈ ಚಲೋ ಮಾಡಿರ್ತಾರೆ. ಕೆಟ್ಟ ಕೆರೆ ಏನು ಇಲ್ಲೇ ಇಲ್ಲ. ಇದು ಅಖಂಡ ಏಕಾದಶಿ ಅಂತಾರೆ. ಅಖಂಡ ಏಕಾದಶಿ ಶ್ರೀಖಂಡ ಏಕಾದಶಿ ಅಲ್ಲ, ಅಖಂಡ ಏಕಾದಶಿ. ಈ ಅಖಂಡ ಏಕಾದಶಿ ದಿವಸ ತಾಂಬೂಲ ಚರ್ವಣ ಇಲ್ಲ, ಒಪ್ಪತ್ತು ಊಟ, ಯಾವುದೇ ಗೃಹಸ್ಥಾಶ್ರಮ ಉಚಿತ ಭೋಗ ಇಲ್ಲ, ಎಲ್ಲ ವಂಶಾದಿಯಾಗೇ ಇರಬೇಕು 3 ದಿವಸ. ಇದಕ್ಕೆ ದಿನತ್ರಯ ಅಂತಾರೆ. ಈ ದಿನತ್ರಯಂ ಪಾಲಿತಂಬ ಎಲ್ಲ ಮಂದಿ ಹಿಂಸರು. ನಾವು ಏಕಾದಶಿಯನ್ನು ಖಡಕ್ ಮಾಡ್ತೀವಿ, ಉಳಿಕೆ ದಿವಸ ಅಷ್ಟಕ್ಕಷ್ಟೇ ಇರ್ತದೆ. ಎಲ್ಲರೂ ನಾವೆಲ್ಲ ಮಾಡೀವಿ, ನಮ್ಮ ಬ್ರಹ್ಮಚರ್ಯ ಕಟ್ಟಿದ್ದಿದ್ದಿಲ್ಲ ಅಂತೂ ಎಲ್ಲ ತಿನ್ಸೋದು. ಒಬ್ಬ ತರುಣ 27 ವರ್ಷ ಆ ಶಿಷ್ಯ ಗಾರ್ಲಪಾಠ ರಾಮಾಚಾರ ಹೊರತಿಕ್ಕಿ ಶಾಸ್ತ್ರ ಹೊಡಿತು. ಮಯಾ ಬಾಧಿತ ತರ್ಹಿ ಗ್ರಹಣ ಕೈ ಹಿಡಿಯೋದು. ಅವಳ ಕೈ ಹಿಡ್ಕೊ ಸುಧಾಪಾನ ಮಾಡ್ಕೊಂಡು ಕಂಡುಬಿಟ್ಟು ಆನಂದ ಆಯ್ತು ಸ್ವಾಮಿಗಳು. ಆ ವಿದ್ಯಾರ್ಥಿಯ ಲಗ್ನ ಆಗಿತ್ತು. ಅವರು ತರುಣ ವಯಸ್ಸಿನ ಲಗ್ನ ಆಗಿತ್ತು. ಲಗ್ನ ಆದರೂ ಅವರು ದಿನತ್ರಯವನ್ನು ಖಡಕ್ ಪಾಲನೆ ಮಾಡ್ತಾರೆ. ಆವಾಗ ಅವರು ಬೆಟ್ಟ ಏರಿ ತಿರುಪತಿ ವೆಂಕಪ್ಪನ ಮುಂದೆ ಕೂತು ಸುಧಾನುವಾದ ಮಾಡಿ ಆನಂದ ಆಯಿತು. ಅಲ್ಲೇ ಆಶ್ರಮ ಕೊಟ್ಬಿಟ್ರು. ಸತ್ಯ ಪೂರ್ಣ ಸತ್ಯ ಹೊರೆಯರು ಸತ್ಯ ಪ್ರೇರಿತ. ಅವರು ತಪಸ್ಶಕ್ತಿ ಭಾಳ ಇತ್ತಂತ ಗುರುಗಳು ಹೇಳಿದ್ರು ಅವ್ರಿಗೆ, ನೀನು ಸಂಚಾರ ಮಾಡ್ಕೊಂಬಾಪ, ನಾ ಇನ್ನೂ ನಂಗೆ ಕಟ್ಟಿದ್ದೀನೋ. ಆಯ್ತು ಸ್ವಾಮಿ ಅಂತೇಳಿ ಕೊಪ್ಪರ ಕ್ಷೇತ್ರಕ್ಕೆ ಬಂದು, ಕೊಪ್ಪರಕ್ಕೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಲ್ಲಿದ್ದು ಅವರು ಕಲ್ಪರ ನರಸಿಂಹದೇವರ ಅಭಿಷೇಕ ಮಾಡಿ ಹೊರಗೆ ಬಂದಾಗ ಇಡೀ ಊರೆಲ್ಲ ವೈಷ್ಣವ ದೀಕ್ಷಾ ತಗೊಂಡು ವೈಷ್ಣವರಾಗಿ ಗುಜರಾತ್ ಅವ್ರ ತಪಸ್ಶಕ್ತಿ. ಒಬ್ಬ ಹುಡುಗ ಒಂದು 14 ಹುಡುಗ ನದಿ ನೀರ ಮುಳುಗಿ ಸತ್. ಅವ್ವ ಹಳ್ಳಿಗೆ ಹತ್ತಿದ್ಲು, ನಮ್ಮ ಮನ್ಯಾಗ ಆಗಿ ಬಂದಿದ್ರಿ ಮುದ್ರಾ, ನಮ್ಮ ಮಗಗೆ ತಗೋಬೇಡ ನೀವು. ಅದಕ್ಕೆ ನಾವು ಸಾಮೂಹಿಕ ಸತ್ತ. ಸಾಮೂಹಿಕ ಮುದ್ರಾ ಕೊಟ್ಟರು, ನಮ್ಮ ಮಗ ಸತ್ತ. ಅವಳು ಕಿವಿ ಮಾತಿದ್ರು, ಮುದ್ರಾ ನಮಗೆ ಆಗಿ ಬಂದಿಲ್ಲ ಹಂಗೆ ಸಾಮೂಹಿಕ ಕಿವಿ ಬಿತ್ತು. ಮುದ್ರಾದಿಂದ ಯಾರು ಸಾಯ್ತಾರೆ? ಸ್ವಲ್ಪ ಬಿಸಿ ಹತ್ತೋದು ಹೊತ್ತು ಸಾಯೋಷ್ಟು ಮುದ್ದ ಯಾರು ಕೊಡಿ ಅಂಥದ್ದು
ದಿವ್ಯ ದೃಷ್ಟಿಯನ್ನು ನೋಡಿದರು. ಅವರವು ಅಳುವುದೆಲ್ಲ ಕೇಳಿಸ್ತಾರೆ. ಆ ಹುಡುಗನ ಕರ್ಕೊಂಬರ್ರಿ, ಸ್ವಾಮಿ ಸತ್ತಾನ, ಹೆಣ ನೋಡಬಾರ್ದು ಸ್ವಾಮಿಗಳಾಗಿ ದಿವಾಣ ಹೇಳಿ, ನೀವು ಹೊಸ ಸ್ವಾಮಿಗಳಾಗಿ ಗೊತ್ತಿಲ್ಲ ನಿಮಗೆ, ನಾ ಹೇಳ್ತೀನಿ. ದಿವಾಣ ಹಳೆ ದಿವಾಣ ಹೊಸ ಸ್ವಾಮಿಗಳು ಇರ್ತಾರೆ, ಹಳಿ ಕಂಪೌಂಡ್ರ ಹೊಸ ಡಾಕ್ಟ್ರ್ ಇರ್ತಾರೆ. ಹಂಗೆ ಅವೇನೋ ಮಾಡಿದ, ಏನಿಲ್ಲ ಕರ್ಕೊಂಬರ್ರಿ. ಅಲ್ರಿ ನೀವು ಪೀಠಾಧಿಪತಿಗಳು ನೋಡಬಾರ್ದು, ನಾ ಹೇಳ್ತೀನಿ ಕರ್ಕೊಂಬಾರೋ. ಆಯ್ತು ಶಾಟಿ ಹಿಡಿದು ಏನು ಆ ಹುಡುಗನ ತಂದು ಮಲಗಿಸಿದ್ರು. ಅವರು 5 ನಿಮಿಷ ಜಪವನ್ನು ಮಾಡಿ ನೀರು ಬಜ್ಜರು, ಎದ್ದು ಕೂತ್ಬಿಟ್ಟು, ಸದ್ದ ಬದುಕಿದ್ರು ಸ್ವಾಮಿಗಳು ಮಾತು ಹೇಳಿದ್ದಾರೆ, ಎಲ್ಲ ಬದುಕಿಸು ಸ್ವಾಮಿಗಳು ಒಂದು ಇಂಥ ಸುದ್ದಿ ಹೊರಬಿಡ್ತಾವೆ ಎಲ್ಲ ಕಡೆ. ಸ್ವಾಮಿಗಳು ಏನ್ರಿ ಸತ್ತ ಬದುಕಿಸ್ತಾರೆ. ನಮಸ್ಕಾರ ಮಾಡಿದ್ದೆ ಮುದ್ರ ತೊಗೊಂಡೋದು ಇದು ಎಲ್ಲ ಭಯಂಕರ. ಸಂಜೆ ತನಕ ಸ್ವಾಮಿಗಳು ಪೂಜಾ ಊಟ ಅದು ಕಷ್ಟ ಆಯ್ತು. ಎಲ್ಲ ಮಂದಿ ಬಂದವರು ಸತ್ತವ್ರು ಬದುಕು ಸತ್ ಸ್ವಾಮಿಗಳನ್ನು ಕೆಲವು ಸಂಕ್ಷಿಪ್ತ ಮಾಡಲಿಕ್ಕೆ ಅವ್ರಿಗೆ ಸತ್ ಸ್ವಾಮಿಗಳು, ಸತ್ತ ಬದುಕಿ ಸ್ವಾಮಿಗಳು ಅಂತ. ಅದಕ್ಕೆ ಕಾರಣ SP ಅನ್ಬೋದು, ಸತ್ತವ್ರು ಬದುಕಿಸಿದ್ರು SP ಸ್ವಾಮಿ. ಹಂಗೆ ಎಲ್ಲ ಕಡೆಗೆ ಇದಾಯಿತು. ಈ ಸುದ್ದಿ ಗುರುಗಳಿಗೆ ಗೊತ್ತಾಯ್ತು. ಗುರುಗಳಿಗೆ 96 ವರ್ಷ. ಇದು ಮಾಡ್ಕೊತಾರೆ ಅವರು. ಕಳಿಸ್ ಪಂಚಾಯತ್ಗೆ ಕಳಿಸಿದವರು. ಇವು ಕೆಲವುದ ತಪಸ್ಸು ಮಾಡೋದೇ ಸ್ವಲ್ಪ ಮಾಡಿರ್ತೀವಿ, ಅದೆಲ್ಲ ಈ ಮಂದಿ ಕೊಡ್ಲಿಕ್ಕತ್ರ ನಾನು ನೀವು ತಪಸ್ಸು ಹೆಂಗೆ ಇಟ್ಕೊಂಡು ಮೋಕ್ಷಕ್ಕೆ ಹೋಗೋರು. ಕಲಿಕಾಲದೊಳಗೆ ಮಾಡಿದ ಅವ್ರ ಆಯುಷ್ಯ ಉಳಿದಿರ್ತದ. ಆಪತ್ ಪರಿಹಾರ ಮಾಡಿ ಸತ್ತವ್ರು ಬಳಸೋದು ಉದ್ಯೋಗ ಮಾಡಲಿಕ್ಕೆ ಹೋಗ್ಬೇಕು. ಯಾಕೆ ಸ್ವಾಮಿ ನಮ್ಮ ಮಠ ಇದೆ ಬರೀ ಹೆಣನೇ ಬರ್ತಾವ. ಮುಂಜಾನೆ ಅದು ಗೋಲ್ಡ್ ನೋಡ್ತಾ ಸಾಲ ಹೆಣನೇ. ಸ್ವಾಮಿ ನಮ್ಮ ಕೇಸ್ ಅಲ್ಲ, ಸ್ವಾಮಿ ನಮ್ಮ ಕೇಸ್ ಮುದ್ರಾ ಕೇಸ್ ಬಂದಿರ್ತಾರೆ. ನಾಳೆ ಸತ್ಕಾರ ಮಾಡಿದ ಮುಗಿದು ಹೋಯ್ತು, ಎಲ್ಲ ಮಂದಿ ಬಂದು. ಅದರಿಂದ ನಮ್ಮ ಮಾಡಬೇಡಪ್ಪ, ಕಲಿಕಾಲ ತಾತ್ಪರ್ಯ ಏನಂದ್ರೆ ಭಗವತ್ ಸಂಕಲ್ಪ ಹೆಂಗಿರ್ತದೆ ಹಂಗೆ ಹೋಗ್ಬೇಕು. ನಮ್ಮ ವಿಶೇಷ ಶಕ್ತಿಯನ್ನು ನಾವು ಪ್ರಯೋಗ ಭಾಳ ಮಾಡಬಾರ್ದು. ತಾತ್ಪರ್ಯಲ್ಲಿ ಹೇಳಿಗೆ ಬಂದಂದ್ರೆ ಇಷ್ಟು ಆ ಇಂದ್ರಾದಿಗಳ ಲೋಕವನ್ನು ಗೆಲ್ಲಬೇಕಂತ ಹೊಂಟರು. ಆವಾಗ ಅಲ್ಲಿ ವಿಷ್ಣು ಪರಮಾತ್ಮನ ಸಹಾಯವನ್ನು ಕೇಳಿದ. ದೇವರು ಹೇಳಿದ, ಇಂದ್ರನ ಒಟ್ಟಿಗೆ ಯುದ್ಧ ಆಡೋಕೆ ನಾವು ಬರಬೇಕು, ರಕ್ಷಣೆ ಮಾಡಬೇಕು. ನೀವು ಸಾರಿನ ನೋಡ್ಬೋದು, ನಾನು ಅದು ಅವನ ಕೊಲ್ಲಿಕ್ಕೆ ಶಕ್ತಿ ಅಂತ ಹೇಳಿ ಬಿಟ್ಬಿಟ್ರು. ಪ್ರಚಂಡ ಯುದ್ಧ ಆಯಿತು. ಆವಾಗ ಅವನೇನು ಮಾಡಿದ, ರಾವಣನ ಮಗ ಇಂದ್ರಜಿತ, ಅವನ ಮೊದಲು ಮೇಘನಾಥ್ ಅಂತಿತ್ತು, ಅವನಿಗೂ ವರ ಇತ್ತು, ರುದ್ರಾದಿಗಳ ವರ ಇತ್ತು. ಇಂದ್ರದೇವರನ್ನು ಯುದ್ಧ ಆಡಿ ಅವರನ್ನು ಬಂದಿ ಮಾಡಿಬಿಟ್ಟ. ಪಕಡ್ಲಿ ಅಂತಾರೆ, ಬಂದಿ ಮಾಡಿ ಸೈನ್ಯ ಮಧ್ಯೊಳಗೆ ಇಟ್ಬಿಟ್ಟ. ಇಂದ್ರದೇವರು ಅರೆಸ್ಟ್ ಆದರು ಎಲ್ಲ ಕಡೆ ಹೇಳ್ಕೊಂಡು. ಇಲ್ಲಿ ರಾವಣ ಅನೇಕ ಯುದ್ಧ ಆಡಿ ಅವನು ಸೋತಿದ್ದ. ನಭೇತವ್ಯಂ ನಗಂತವ್ಯಂ ನಿವರ್ತದ್ದ ಮಣೇಶ್ವರ ಏಷ ಗಚ್ಚತಿ ಪುತ್ರೋಮಿ ಯುದ್ಧಾತ್ಮ ಅಪರಾಜಿತ ಶಕ್ರಸುತೋ ದೇವೋ ಜಯಂತ ಶಕ್ತಿ ಇಂದ್ರನ ಮಗ ಜಯಂತ. ಆ ಜಯಂತಗ ಅವನು ಯುದ್ಧ ಆಯಿತು, ಅವನನ್ನು ಕೂಡ ಒಳಗೆ ಕಳಿಸಿಬಿಟ್ರು. ಆವಾಗ ಏನಾಗೋಯ್ತು, ಆ ಜಯಂತ ಏನು ಮಾಡಿಬಿಟ್ಟ ಅಂದ್ರೆ ಸುಮಾಲಿ ಅಂತ ಮಹಾದೈತ್ಯ ಅವನು ಸವಾರ ಮಾಡಿದ. ಸುಮಾಲಿನ ಮತ್ತವ್ರು ಯಾರ, ರಾವಣನ ತಾಯಿ ತಂದೆ. ನಮ್ಮ ಮುತ್ಯಾನಕ್ಕೆ ಬಂದಾನಂತ ಮತ್ತೆ ದೈತ್ಯರೆಲ್ಲ ಹೋಗಿ ಜಾಡ್ತಾ ಇದ್ದಾರೆ. ಅವಾಗ ಮಹಚ್ಚಾಪಂ ಇಂದ್ರೋ ರಾವಣ ಮೂರ್ಧನಿ ಆತಯಾಮಾಸ ಶರಾನ್ ಪಾವಕಾದಿತ್ಯೋತ್ಯ ಸಹ. ಅವಾಗ ರಾವಣನ ಭಾಳ ಪೀಡ ಆಯಿತು. ಅವ ದೇವತಾಸಿಂದ ಹೊರಗೆ ಹೊಂಟ. ಆವಾಗ ಅವನು ಹಿಡಿಬೇಕಂತ ಹೊಂಟಾಗ ಮೇಘನಾದ ತನ್ನ ಮಾಯಾ ರುದ್ರದೇವರು ಕೊಟ್ಟಿರ್ತಕ್ಕಂಥ ಮಾಯಾಶಕ್ತಿಯಿಂದ ಇಂದ್ರದೇವನು ಹಿಡಿದು ಸುರಾ ಶೃಣುತ ಮದ್ವಾಕ್ಯಂ ಯತ್ತಾವನ್ ಮಮ ರೋಚತೆ ಜೀವನ್ನೇವ ದಶಗ್ರೀವ ಸಾಧು ರಕ್ಷೋ ನಿಗ್ರಹತ ಅಂತ ಹೇಳಿದ್ರು. ಆ ರಾವಣನೂ ಕೂಡ ಯುದ್ಧದೊಳಗೆ ಒತ್ತಂಗಿ ಆಗಿತ್ತು. ಆಗ ಇಂದ್ರದೇವನು ಹಿಡಿದು ಬಿಟ್ಟ. ಅಪ್ಪ ಹೇಳ್ದ, ಅಪ್ಪ ನಾನು ಈ ಸಂಪೂರ್ಣ ದೇವತೆಗಳ ಚಕ್ರವರ್ತಿ ಇಂದ್ರ ಹಿಡಿದು ಬಿಟ್ಟೇನು. ಅವನು ಆ ಪ್ರಚಂಡವಾದಂಥ ಪರಾಕ್ರಮ ನೋಡಿ ಇಂದ್ರದೇವರು ಬ್ರಹ್ಮದೇವರು ಹೇಳಿದರು, ನೀ ದೇವತೆಗಳು ಕೊಲ್ಲಿಕ್ಕೆ ಬರಂಗಿಲ್ಲ, ಅವರು ಅಜರು ಅಮರರು. ಏನೋ ಒಂದು ಯುದ್ಧದೊಳಗೆ ನೀನು
ವರ ಪಡೆದಿ ಅಂತ ಅವನ್ನ ಸೋಲಿಸಬಹುದು, ದೇವತೆಗಳು ಕೊಲ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ನೀನು ಪರಾಕ್ರಮ ಭಾಳ ತೋರಿಸಿದಿ, ನಾನು ನಿನಗೆ ಇಂದ್ರಜಿತ ಅಂತ ಹೆಸರಿಡ್ತು ಅಂತ ಹೇಳಿ ನಿನ್ನ ಕರ್ಕೊಂಡು ಹೋಗಿದ್ರು ಲಂಕಾಕ್ಕೆ. ಅವನು ಇಂದ್ರನ ನಮ್ದೇವ್ರು ಬಂದು ಬಿಡ್ಕೊಂಬಂದು ಬಿಟ್ಬಿಟ್ರೆ ಅವನ್ನ. ನೀವು ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ ಇಂದ್ರದೇವರಿಗೆ, ಅವನು ತ್ರೈಲೋಕ್ಯ ಅಧಿಪತಿ. ಆದರೂ ಇಂದ್ರನಿಂದ ನಾನು ನಿನಗೆ ಇಂದ್ರಜಿತ ಅಂತ ಹೆಸರು ಕೊಡು. ಇಂದ್ರನ ಗೆದ್ದವ, ಅವರಿಗೆ ಅಷ್ಟೇ ಬೇಕಾಗಿತ್ತು. ಇಂದ್ರನ ಗೆದ್ದವ ಜಗತ್ತಿಂದು ಜಿತಿತ್ತೇವ ಪರಿಖ್ಯಾತವ ಭವಿಷ್ಯದಿ ತನ್ಮುಚ್ಚತ ಮಹಾಬಾಹೋ. ಅದಕ್ಕೆ ಮಹಾಬಾಹೋ ಯಾರು? ಮೇಘನಾದ ಅಂತ ಹೆಸರಿದ್ದದ್ದು ಇಂದ್ರಜಿತ ಅಂತ ಯಾಕಾಯ್ತು ಅಂತ ಹೀಗೆ ಇಂದ್ರನ ಗೆದ್ದು ಬಿಟ್ಟಿದ್ದ. ಬ್ರಹ್ಮದೇವರು ಬಂದು ಹೇಳಿದರು ಅಶ್ವಯುಕ್ತೋ ರಥೋ. ಅವಾಗ ಪುನಃ ಇಂದ್ರದೇವರು ಸ್ವರ್ಗಲೋಕಕ್ಕೆ ಹೋಗಿ ಬ್ರಹ್ಮದೇವರ ವಿಶೇಷ ಅನುಗ್ರಹದಿಂದ ರಾಜ್ಯವನ್ನು ಪಡೆದು ದುರ್ವಿನೀತೆ ವಿನಧ್ವಂಸ ಮಮಾಶ್ರಮ ಸಮೀಪತಃ ರೂಪಯೌವನ ಸಂಪನ್ನ ಯಸ್ಮಾತ್ ತ್ವಂ ಅನವಸ್ಥಿತ. ಆವಾಗ ಅಲ್ಲಿ ಇಂದ್ರದೇವರ ವಿಶೇಷವಾದಂಥದ್ದಾಗಿ ಇಂದ್ರಜಿತ ಅಂತ ಬಂತು. ಮುಂದೇನಾಗ್ತದೆ ಅಂದ್ರೆ ಈ ರೂಪಯೌವನ ಸಂಪನ್ನ ಯಸ್ಮಾತ್ ತ್ವಂ ಅನವಸ್ಥಿತ ತಸ್ಮಾತ್ ರೂಪವತಿ ಲೋಕೆ ನತ್ವಮೇಕ ಭವಿಷ್ಯತಿ ರೂಪಂಚತೆ ಪ್ರಜಾಸರ್ವ ಗಮಿಷ್ಯಂತಿ. ಅದು ಇಂದ್ರದೇವರು ಹೆಂಗೆ ಸೋತರು ಅಂತ ಅದಕ್ಕೆ ಒಂದಿಲ್ಲಿ ಕಾರಣ ಕೊಡ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಇಂದ್ರ ನೀ ಹಿಂದಕ್ಕೆ ಭಾಳ ಅಪರಾಧ ಮಾಡಿ ಅದಕ್ಕೆ ಇವತ್ತು ಸೋಲಾಯಿತು. ಸೋಲು ಹೇಗೆ ಏನಾಯಿತು? ಬ್ರಹ್ಮದೇವರು ತಮ್ಮ ಎಲ್ಲ ತಪಶಕ್ತಿಯನ್ನು ಕ್ರೋಢೀಕರಿಸಿ ಲೋಕೈಕ ಸುಂದರಿ ಸ್ತ್ರೀಗಳನ್ನು ಸೃಷ್ಟಿ ಮಾಡಿ, ಹಲ್ಯ ಅಂದ್ರೆ ಸ್ವರೂಪ, ಅಹಲ್ಯ ಅಂದ್ರೆ ಸ್ವರೂಪ. ಅಹಲ್ಯ ಎಂಬುವಂಥ ಶ್ರೇಷ್ಠ ಸ್ತ್ರೀ ಮಾಡಿದ್ರು. ಅವಳನ್ನು ಎಲ್ಲ ದೇವತೆಗಳು ಋಷಿಗಳು ಇಚ್ಛಾ ಮಾಡಿದರು, ಯಾರಿಗೂ ಕೊಂಡಿದ್ರು. ಆದರೆ ಗೌತಮರಿಗೆ ನಮ್ದೇ ಹೇಳಿದರು, ನಿನ್ನ ಆಶ್ರಮಗಳಿಗೆ ಇವಳನ್ನು ಹಿಡ್ದನು, ನೀನು ರಕ್ಷಣೆ ಮಾಡಬೇಕು. ಮುಟ್ಲಿಕ್ಕಿಲ್ಲ ಅವಳನ್ನು. ಅವಳ ಸೌಂದರ್ಯವನ್ನು ನೋಡಿ ವಿವಾಹಕ್ಕೆ ಸದ್ಯ ಇಚ್ಛಾ ಮಾಡಬೇಡ, ಸ್ವಾಮಿ ಆಗಲಿ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಗೌತಮ ಋಷಿಗಳ ಆಶ್ರಮದಲ್ಲಿ ಅಹಲ್ಯಾದೇವಿನ ತಂದೆಯರು ಇಟ್ಟರು. ಆಕೆ ಮೇಲೆ ಭಾಳ ಮಂದಿ ಕಣ್ಣಿತ್ತು ಎಲ್ಲರೂ. ಕೊನೆಗೆ ಬ್ರಹ್ಮದೇವರು ಇವರದು ಗೌತಮ ಋಷಿಗಳ ವಿಶೇಷವಾದಂತಹ ಒಂದು ಶಕ್ತಿಯನ್ನು ನೋಡಿ ಆಜ್ಞಾ ನೀನೇನು ಮಾಡ ಅಯಂತು ಭಾವೋ ದುರ್ಬುದ್ಧಿ ಅಂತ. ಅವಾಗ ಯಶ್ಯಾನ ವಿದ್ಯತೆ ಹಲ್ಯಂ ಏನಾ ಹಲ್ಲೇತಿ ವಿಶ್ರುತ ತಂತು ಶಕ್ತ ತದಾ ನಾಡಿ ಜನಿಷೆ ಮಾನಸ ಪ್ರಭೋ ಸ್ಥಾನಾಧಿಕತಯಾ ಪತ್ನಿ ಮಮೇಶೇತಿ ಪುರಂದರ ಸಾಮಯ ನ್ಯಾಸಭೂತ ತು ಗೌತಮಶ್ಚ ಮಹಾತ್ಮನ ಯಸ್ತಾ ಬಹೂನಿ ವರ್ಷಾಣಿ ತೇನ ನಿರ್ಯಾಸಿತಾಚ. ಆವಾಗ ಬ್ರಹ್ಮದೇವರ ಆಜ್ಞೆಯಿಂದ ಲೋಕೈಕ ಸುಂದರಿಯನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ಯಾವುದೇ ಅವಳಿಗೆ ಸ್ಪರ್ಶಾದಿಗಳು ಮಾಡಿದ್ದಿಲ್ಲ. ಅವನ ಆ ವೃತವನ್ನು ನೋಡಿ ಸಂತೋಷ ಆಗಿ ಬ್ರಹ್ಮದೇವ ನಿನಗೇ ಲಗ್ನ ಮಾಡಿಕೊಟ್ಟ ಅಂತ ಆ ಗೌತಮ ಋಷಿಗಳ ವಿಶೇಷವಾದಂಥ ತಪಶಕ್ತಿಗೆ ಒಲಿದು ಏನು ಮಾಡಿದರು? ಇಂದ್ರಿಗೆ ಅವಳ ಮೇಲೆ ಬಹಳ ಕಣ್ಣ. ಮುಂದೆ ಗೌತಮರ ರೂಪ ತಗೊಂಡು ದೇವೇಂದ್ರ ಅಹಲ್ಯಾದೇವಿಯನ್ನು ಅವನು ಕೂಡ್ತಾನೆ. ಆವಾಗ ಅವನು ಶಾಪ ಕೊಡ್ತಾನೆ ಇಂದ್ರಿಗೆ, ನಿನ್ನ ದೇಹ ತುಂಬೆಲ್ಲ ಕಣ್ಣಾಗಬೇಕು. ಎರಡು ಕಣ್ಣು ಬಿಟ್ಟು ಇನ್ನೊಂದು ಕಣ್ಣಾದರೆ ಮಂದಿ ಒಕ್ಕಣ್ಣಾಗಿ ಉಕ್ಕಣ್ಣ ಅಂತಂದಾಗ ಎಲ್ಲ ಕಡೆ ಕಣ್ಣಂದ್ರೆ ಕಣ್ಣಪ್ಪ ಕಣ್ಣಪ್ಪ ಅಂತ. ಈಗ ಕಣ್ಣಾಗ ಒಂದು ಕಣ್ಣ ಇನ್ನೊಂದು ಕಣ್ಣಾದ್ರೆ ಏನು ಹೊರ ಎಲ್ಲ ಚಲೋ ಇದ್ದಾನೆ, ಒಕ್ಕಣ್ಣಿದ್ದ ಬೇಡ ಬೇಡ. ಮುಕ್ಕಣ್ಣಿದ್ರೆ ಮಹಾದೇವರ ಅಡ್ಡಿ ಇಲ್ಲ, ಒಕ್ಕಣ್ಣಂದ್ರೆ ಹಿಂಗೆ ನೋಡು. ಅದು ಹಿಂಗೆ ನೋಡ್ಕೊತ ಅಲ್ಲಿ ನೋಡ್ತಿರ್ತಾರೆ. ಈ ಕಡೆ ಮಾಡಿದ್ರೆ ಅಲ್ಲಿ ಕಾಣಿಸ್ತದೆ, ವಿರುದ್ಧ ದಿಕ್ಕಿನ ಅಂಥದ್ದು ಇಂದ್ರದೇವರಿಗೆ ಸಹಸ್ರಾಕ್ಷತ್ವ. ಈ ಒಂದು ಪಾಪದಿಂದ ನಿನಗೆ ಈಗ ಪರಾಜಯ ಆಗಿ ನಮ್ಮ ಶ್ರೀಮದಾಚಾರ್ಯರು ನಿರ್ಣಯ ಬೇರೆ ಕೊಡ್ತಾರೆ. ಯದ್ಯಪಿ ಇವು ಪ್ರಾರಬ್ಧ ಕರ್ಮ ಇರ್ತದೆ. ದೇವತೆಗಳಿಗೆ ಯಾವುದೇ ಪಾಪ ಲೇಪಲ್ಲ. ನಿಗಮ ಪೂರ್ವಾಘಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್ ಓಂ. ಅಪರೋಕ್ಷ ಜ್ಞಾನಾನಂತರ ಮಾಡಿದ ಯಾವುದೇ ಪಾಪಗಳ ಲೇಪ ಯಾವುದೇ ಇರಲ್ಲ. ಆದರೂ ಕೂಡ
ಆದರೂ ಕೂಡ ಸೋತ್ತವರ ದ್ರೋಹ ಮಾಡಿದರು. ಪತಿವ್ರತಾಸ್ತ್ರೀಯರ ಪಾತಿವ್ರತ್ಯ ನಷ್ಟ ಮಾಡಿದರು. ಕಿಂಚಿತ್ ಪಾಪನ ಪ್ರಾರಬ್ಧ ಕರ್ಮವಶಾತ್ ಅದು ಕಾರಣ ಆಗಬಹುದು ಅವರ ದುಃಖಕ್ಕೆ. ಅದು ದುಃಖಕ್ಕೆ ಕಾರಣ ಆಗಿದ್ದು ಪ್ರಾರಬ್ಧ ಕರ್ಮವೇ ಹೊರತು ಅವಳನ್ನು ಕರ್ಷಣೆ ಮಾಡಿದ ಅಲ್ಲ ಅಂತ ನಿರ್ಣಯ ಕೊಡ್ತಾರೆ. ಆದರೂ ಕೂಡ ಲೋಕದೃಷ್ಟಿಯಿಂದ ತಪ್ಪು ಮಾಡಿದವರಿಗೆ ಇಂತಹ ಶಿಕ್ಷಣ. ನಾವು ಗೆದ್ದೆವು, ಇಷ್ಟೆಲ್ಲ ಪರಾಕ್ರಮ ಇದ್ದು ಇಂದ್ರ ಇವತ್ತಿ ಸೋತಿ ಸಣ್ಣ ಹುಡುಗ ಯಾರವ, ಇಂದ್ರಜಿತ ಮೇಘನಾದ ಅವನ ಮಗ ಸಣ್ಣ ಹುಡುಗ. ಅವನಿಗೆ ಸೋತಿ ಅಂದ್ರೆ ಏನಾಯಿತು, ಹಿಂದಕ್ಕೆ ಇಂಥದ್ದೊಂದು ಅಪರಾಧ ಆಗಿದೆ. ಇದು ಲೋಕಕ್ಕೆ ಜಗತ್ತಿಗೆ ತೋರಿಸೋ ಸಲುವಾಗಿ ದೇವರು ಹೇಳ್ತಾನೆ. ಇವತ್ತು ನಮಗೆ ಜೀವನದಲ್ಲಿ ಒಂದು ರೋಗ ಬಂದದ, ಪರಾಜಯ ಆಗಿದೆ, ಮಾನಸಿಕ ದುಃಖ ಆಗಿದೆ ಅಂದ್ರೆ ಬರೀ ಈ ಜನ್ಮದಿನಾಗಿಲ್ಲ. ಏನು ಆಚಾರ ನೀವು ಹೇಳಿದ್ದೆಲ್ಲ ಮಾಡ್ತೀವಿ, ದಿನ ದೇವರಿಗೆ ಯಾರು ಕಾಯಿ ಒಳಿಸ್ತೀವೋ ಅಂತಂದ್ರೆ ಬಾಳೆಹಣ್ಣು ತೋರಿಸ್ತೀವಿ, ಯಾರ ಮಠ ಅಂತೀವೋ, ಅಲ್ಲಿ ಹೋಗ್ತೀವೋ, ಕುಂಬಳಕಾಯಿ ಉಳಿಸ್ತೀವೋ, ಕಡೆಗೆ ಇನ್ನೊಬ್ರು ಹೇಳಿದ್ರು ಅದ್ರ ದರ್ಗಾಕ್ಕೆ ಹೋಗಿದೆ ಅಲ್ಲಿ ಅನ್ಸೋಕೆ ಊದು ಹಾಕ್ತಾರೆ. ದರ್ಗಾ ಆಯಿತು, ದುರ್ಗಾ ಆಯಿತು, ಎಲ್ಲ ಆಯಿತು. ನಮ್ದೇನು ನೆಟ್ಟಿಗೆ ಆಗ್ತಾ ಇಲ್ಲ ಅದೇನು ತಿಳ್ಕೋಬೇಕು. ಊರು ಬಿಟ್ಟು ಬೇರೋರಿಗೆ ಹೋದರೆ ಪ್ರಾರಬ್ಧವು ಬೇರಾದೀತೆ. ಪ್ರಾರಬ್ಧ ಕರ್ಮ ಬಹಳ ಪ್ರಬಲ ಇರ್ತದೆ. ದೇವರು ನಾವು ಮಾಡಿದ ಪಾಪಗಳಲ್ಲಿ ಎರಡು ಭಾಗ ಮಾಡ್ತಾರೆ. ಕೆಲವು ಯೋಗದಿಂದ, ಕೆಲವು ಭೋಗದಿಂದ. ಪಾಪಗಳಲ್ಲಿ ಎರಡು. ಯೋಗ ಅಂದರೆ ಏನು, ಜಪ ತಪ ಅನುಷ್ಠಾನ ಪಾರಾಯಣ ಹೋಮ ಹವನ ಪ್ರದಕ್ಷಿಣ, ಅದರಿಂದ ಎಷ್ಟೋ ಪಾಪ ಹೋಗ್ತಾರೆ. ಕೆಲವು ಭೋಗಾದೇವ ಕ್ಷಯ ಇಲ್ಲ. ಆ ಪಾಪ ಇಷ್ಟು ಪ್ರಬಲ ಇರ್ತದಲ್ಲ, ನಮ್ಮಿಂದ ಭಾಳ ಮಂದಿಯಿಂದ ಮನಸ್ಸು ನೋವಾಗಿರುತ್ತೆ, ದುಃಖ ಆಗಿದೆ. ಜ್ಞಾನಿಗಳ ದುಃಖ, ಆ ದುಃಖವನ್ನು ನಾವು ದುಃಖದಿಂದಲೇ ಕಳ್ತೀವಿ. ಅದರೊಳಗೂ ದೇವರು ಕಡಿಮೆ ಮಾಡ್ತಾನೆ. ಹೆಂಗ್ರಿ ಆಚಾರ ಮತ್ತು ಇದನ್ನು ನಾವು ಮಾಡೋದೆಲ್ಲ ಅನುಷ್ಠಾನಕ್ಕೂ ಕಿಮ್ಮತ್ತು ಅಂದರೆ ಇಲ್ಲ ಆಗ್ತದೆ. ಅದು 100% ಹೋಮ ಮಾಡೋದು 50ಕ್ಕೆ ಬರ್ತದಲ್ಲ ಹೋಮ ಹವನದಿಂದ. ಅದರಿಂದ ಅನುಷ್ಠಾನ ಏನು ತಪ್ಪಾಗಂಗಿಲ್ಲ. ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ, ಯಾರಿಗೋ ಕಾಲ ಕೈಯ ಸ್ಮಟ್ಟ ಭಾಳ ಅಯ್ಯೋ ಈ ಫಿಸಿಯೋಥೆರಪಿ ಮಾಡಿಕೊಂಡು ಅದು ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ಏನು ಎಣ್ಣೆ ಸೊಣ್ಣೆ ಬ್ಯಾಣ್ಣೆ ಎಲ್ಲ ಆಯಿತು. ಅದು ಸ್ವಲ್ಪ ಕಡಿಮೆ ಆಯಿತು. ಡಾಕ್ಟರ್ ಒಂದು ಇಂಜೆಕ್ಷನ್ ಮಾಡಿದ್ರು, ರಿಪ್ಲೇಸ್ಮೆಂಟ್ ಮಾಡಿದ್ರು, ಎಲ್ಲ ಆಯಿತು. ಸುಮಾರು 15 ವರ್ಷ ಕಾಲ ಟೊಂಕ ಸಲುವಾಗಿ ಓಡಾಡಿದ್ರು, ಲಕ್ಷ ಖರ್ಚು ಮಾಡಿದ್ರು. ಡಾಕ್ಟರ್ ಸ್ವಾಮಿ ಎಲ್ಲ ಏನೋ ಸ್ವಲ್ಪ ಕಡಿಮೆ ಆಗಿದೆ, ಇನ್ನೂ ಅದು ಪೂರ್ಣ ಹೋಗ್ಬಾರ್ದು. ಪೂರ್ಣ ಎಂದು ಹೋಗ್ತದೆ, ನಿಮ್ಮ ಜೋಡಿ ಹೋಗ್ತದೆ. ನಿಮ್ಮ ಜೋಡಿ ಅಂದರೆ ಏನು ಮಾಡ್ತದೆ, ಭೋಗಾದೇವ ಕ್ಷಯ. ಡಾಕ್ಟರ್ ನಾವು ಅದಕ್ಕೆ ಪ್ರಾರಬ್ಧ ಕರ್ಮ ಅಂತೀವಿ, ಇದು ಜೋಡಿ ಅಂತಾರೆ ಇಷ್ಟೇ. ಎಲ್ಲ ಒಂದೇ, ಎರಡೂ ಒಂದೇ ಉತ್ತರ. ಎಷ್ಟೇ ಔಷಧ, ಎಷ್ಟೇ ಆಪ್ರೇಷನ್, ಕೆಲವು ಗುಳಿಗೆಯಿಂದ ಹೋಗ್ತಾವೆ, ಇಂಜೆಕ್ಷನ್ ಹೋಗ್ತಾವೆ, ಆಪ್ರೇಷನ್ ಹೋಗ್ತಾವೆ, ಎಲ್ಲ ಆಯ್ತು ರೀ. ಗುಳಿಗೆ ಆಯಿತು, ಮಳೆಗೆ ಆಯಿತು, ಆಪ್ರೇಷನ್ ಆಯಿತು, ಎಲ್ಲ ಆಯಿತು. ಇನ್ನೂ ಅದಲ್ಲ ಅಂದ್ರೆ ಇನ್ನೂ ಅದು ನಿಮ್ಮ ಜೊತೆಗೆ ಹೋಗೋದ್ರಪ್ಪ ಅಂತ ಲೋಕದಲ್ಲಿ ಅದನ್ನು ಹಂಗೆ ಜಗತ್ತಿನೊಳಗೂ ನಾವು ಮಾಡಿದ ಪಾಪ ಕರ್ಮಗಳು ಭಾಳ ಇದ್ವು ಅಂದ್ರೆ ಈ ಜನ್ಮದೊಳಗೆ ನಾವೇನಾದರೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅನುಷ್ಠಾನ ಮಾಡಿದ್ವಿ ಅಂದ್ರೆ 100ರೊಳಗೆ 50% ಹೋಗೇ ಹೋಗ್ತದೆ. ಪ್ರಶ್ನೆ ಇನ್ನೇನು ಕೆಲವು ಉಳಿತದ, ಅವು ಹೋಗ್ತಾವ. ಆದರೆ ಅದು ಮಹಾಜ್ಞಾನಿಗಳಿಗೆ ದ್ರೋಹ ಮಾಡೋದು, ಮಾತಾಪಿತೃಗಳಿಗೆ ದ್ರೋಹ ಮಾಡೋದು, ಸ್ತ್ರೀವಧ ಮಾಡೋದು, ಬಾಲಕರ ಹತ್ಯೆ ಮಾಡೋದು, ಚಾಡಿ ಹೇಳಿ ಸಂಸಾರವನ್ನು ಮುರಿಯೋದು, ನಮ್ಮ ಪಾಪ ಕೃತ್ಯದಿಂದ ಇನ್ನೊಬ್ಬರ ಮನಸ್ಸು ಭಾಳ ನೋಯಿಸಿತ್ತಂದ್ರೆ ಅದನ್ನು ನಾವು ಭೋಗ ಮಾಡೇ ಕಳ್ಕೋಬೇಕೇ ಹೊರತು ಹೀಗೆ ಹೋಗುವುದಿಲ್ಲ. ಆದರೆ ಆಗ ಅನುಷ್ಠಾನ ಕಿಮ್ಮತ್ತದ, ಸಿವಿಯರ್ನೆಸ್ ಕಡಿಮೆ. ಆ ದುಃಖ ಭೋಗ 50 ವರ್ಷ ಇತ್ತಂದ್ರೆ 20ಕ್ಕೆ ಬರ್ತದೆ. ಇಷ್ಟು ನಾವು ಮಾಡೋ ಅನುಷ್ಠಾನ ಕಡಿಮೆ ಆಗ್ತದೆ. ಅಂದರೆ ಇಷ್ಟು ಇರೋದರಿಂದ ದೇವೇಂದ್ರನ ದೃಷ್ಟಾಂತ, ಯದ್ಯಪಿ ಅವ ಅಪರೋಕ್ಷ ಜ್ಞಾನಿ, ಅವನಿಗೇನು ಬೇಪಿಲ್ಲ. ಈ ಒಂದು ದೃಷ್ಟಾಂತಗಳಿಂದ ರಾವಣಗೆ ಒಬ್ಬ ಸಾಮಾನ್ಯ ಹುಡುಗನಿಂದ ಅವನಿಗೆ ಸೋಲು ಯಾಕೆ ಆಯಿತು ಹೇಳಿದ್ರೆ, ರುದ್ರಾದಿಗಳ ವರ ಇತ್ತು, ಸೋತ ಒಂದಾಯಿತು. ನಾವು ಮಾಡಿದ ಯಾವುದೋ ಒಂದು ಪಾಪದಿಂದ ನಮ್ಮ ಜೀವನದಲ್ಲಿ ಒಮ್ಮೊಮ್ಮೆ ಸೋಲಾಗ್ತಿತ್ತು. ಎಷ್ಟೇ ದೊಡ್ಡ ಜಾಗದಾಗಿದ್ದರೂ ನಮಗೆ ದುಃಖ ಆಗ್ತಿತ್ತು. ಇದು ಕಾರಣ ಅಂತ ಹೇಳಿದ್ದಾರೆ. ಈ ಪ್ರಕಾರವಾಗಿ ರಾವಣ ದಿಗ್ವಿಜಯ ಎಲ್ಲ ಹೇಳಿದರು.
ಆ ಸಭಾದ ಒಳಗೆ ರಾಮದೇವರು ಎಲ್ಲ ಮಂದಿಗೆ ಗೊತ್ತಾಗಲಿ ಅಂತ ಕೇಳ್ತಾರೆ. ಅಲ್ಲಿ ಇರ್ತಕ್ಕಂಥ ಮಂದಿ ರಾವಣನ ವಿಜಯನೇ ಹೇಳಿದ್ರಿ, ಸೋತದ್ದು ಎಲ್ಲಿ ಇಲ್ಲೇನೋ ಅದಿಷ್ಟು ಹೇಳಿ ಮಂದಿ ಗೊತ್ತಾಗಿ. ರಾವಣ ಇಷ್ಟು ದರ್ಪದಿಂದ ಓಡಾಡೋನಿಗೆ ಎಲ್ಲೆಲ್ಲಿ ಸೋತವ, ಎಲ್ಲೆಲ್ಲಿ ಅವ ಕೆಳಮಟ್ಟಕ್ಕೆ ಬಂದ. ಅವಾಗ ಹಾಗಾದ್ರೆ ಇವತ್ತು ವೇಳೆ ಭಾಳ ಆಗ್ಯದ, ನಾಳೆ ಹೇಳ್ತೀವಿ ನಾವು ಅಲ್ಲಿ ಅಗತ್ಯ ಋಷಿಗಳಿಗೆ ಇಲ್ಲಿ ನಾಳೆ ಹೇಳ್ಬೇಕು ಅಂದರೆ ಈ ನಾಳೆ ಹೇಳೋಣ ಅಂತ ಶ್ರೀಕೃಷ್ಣ ಅಂತ